ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್ ನಿಮಗೋಸ್ಕರವಾಗಿ ಮತ್ತೊಂದು ಅದ್ಭುತವಾದ ಅಧ್ಯಯನದೊಂದಿಗೆ ಬಂದಿದ್ದೇನೆ. ಅದೇನೇ ಏಷ್ಯಾ ಖಂಡದ ಮಾಹಿತಿ. ಆರಾಧಿಸೋ ಮನಸ್ಸುಗಳಲ್ಲಿ ರಾರಾಜಿಸ್ತಾ ಇರೋ ಸ್ಫೂರ್ತಿ ಅಕಾಡೆಮಿಯ ಎಲ್ಲ ರೀತಿಯ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಬೆಲ್ ಐಕಾನ್ ಟಚ್ ಮಾಡಬೇಕು. ಟಚ್ ಮಾಡಿದ್ರೆ ತೊಂದರೆ ಏನಿಲ್ಲ, ಬಾಳು ಬಂಗಾರ ಆಗುತ್ತೆ ಅನ್ನೋಂಥ ಮಾಹಿತಿ ಕೊಡ್ತಾ ಇವತ್ತಿನ ವಿಡಿಯೋ ಏಷ್ಯಾ ಖಂಡ. ಬಹಳಷ್ಟು ಜನ ಜಿಯೋಗ್ರಫಿಯ ಪ್ರಿಯರೆಲ್ಲರೂ ಕೂಡ ನಮಗೆ ಕಮೆಂಟ್ ಮಾಡಿದ್ರಿ, ಖಂಡಗಳ ಬಗ್ಗೆ ವಿಸ್ತೃತ ಅಧ್ಯಯನ ಬೇಕು ಅಂತೇಳಿ ಅದನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಇವತ್ತಿನ ಏಷ್ಯಾ ಖಂಡ. ಈ ಏಷ್ಯಾ ಖಂಡನೇ ಹಾಗೆ ಎಲ್ಲ ಖಂಡಗಳಲ್ಲೂ ಅತ್ಯಂತ ದೊಡ್ಡ ಖಂಡವೇ ಈ ಏಷ್ಯಾ ಖಂಡ ಕೂಡ ಹೌದು. ಉತ್ತರ ಗೋಳಾರ್ಧದಲ್ಲಿ ಕಾಣಿಸಿಕೊಳ್ಳೋ ಈ ಏಷ್ಯಾ ಖಂಡ ಬಹಳಷ್ಟು ರೀತಿಯ, ಅಂದರೆ ಒಟ್ಟು ಭೂಮಿಯಲ್ಲಿ 30% ಭೂಮಿಯನ್ನ ಏಷ್ಯಾ ಖಂಡವೇ ಹೊಂದಿದೆ. ಅದರಲ್ಲೂ ಉತ್ತರ ಗೋಳಾರ್ಧದಲ್ಲಿ ಒಟ್ಟು ಭೂಮಿಯ ಪ್ರಮಾಣ ಜಾಸ್ತಿನೇ ಇರತಕ್ಕಂಥದ್ದು. ಅದರಲ್ಲೂ ಅತಿ ಹೆಚ್ಚು ಜಾಸ್ತಿ ಭೂಮಿಯನ್ನ ಏಷ್ಯಾ ಖಂಡ ಹೊಂದಿದೆ ಮತ್ತು ಜನಸಂಖ್ಯೆಯನ್ನು ಕೂಡ ಅತಿ ಹೆಚ್ಚು ಹೊಂದಿರೋದು ಏಷ್ಯಾ ಖಂಡವೇ. ಹಾಗಾಗಿ ಒಟ್ಟು ಜನಸಂಖ್ಯೆಯಲ್ಲಿ 60% ಜನಸಂಖ್ಯೆ ಇದೇ ಏಷ್ಯಾ ಖಂಡದಲ್ಲೇ ಬರುತ್ತೆ. ಕಾರಣ ಅಂದ್ರೆ ಚೀನಾನು ಇಲ್ಲೇ ಇದೆ, ಭಾರತನೂ ಇಲ್ಲೇ ಇದೆ, ಇಂಡೋನೇಷ್ಯಾ ಕೂಡ ಇಲ್ಲೇ ಇದೆ. ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ 3 ರಾಷ್ಟ್ರಗಳು ಇದೇ ಏಷ್ಯಾ ಖಂಡದಲ್ಲಿ ಇರೋದ್ರಿಂದಾಗಿ ಜನಸಂಖ್ಯೆ ಕೂಡ ಅಧಿಕ ಇದೆ ಅಂತೇಳಿ ಇದೆ. ಬನ್ನಿ ಮ್ಯಾಪ್ ಮೂಲಕ ತಿಳ್ಕೊಳ್ಳೋಣ ಏಷ್ಯಾ ಖಂಡದ ಒಟ್ಟು ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ. ಈ ಏಷ್ಯಾ ಖಂಡದ ವಿಸ್ತೃತವಾದ ವಿಡಿಯೋ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಭೂಮಿಯ ಮೊದಲ ಹಂತ ಅಂತೇಳಿ ನಾವು ನಿಮ್ಮ ಮುಂದೆ ಈಗ ತೋರಿಸ್ತಾ ಇದ್ದೇನೆ. ಈ ಭೂಮಿಯ ಹಂತದಲ್ಲಿ ಏನಾಗಿತ್ತು ಅಂತಂದ್ರೆ, ಭೂಮಿಯ ಮೂಲ ಮೊದಲು ಅಂಟಾರ್ಟಿಕಾ ಖಂಡದ ಒಂದು ಭಾಗದಲ್ಲಿ ಇತ್ತು. ಇನ್ನು ಭೂಮಿಯ ಪೂರ್ಣ ಭಾಗದಲ್ಲಿ ನೀರಿನ ಭಾಗಗಳೇ ತುಂಬಿ ಹೋಗಿದ್ವು. ಹಾಗಾಗಿ ಒಂದು ಕಡೆ ಇದ್ದಂತ ಈ ದೊಡ್ಡ ಭೂ ಪ್ರದೇಶವು ಮುಂದೆ ಹಂತವಾಗಿ ವಿಭಜನೆಯ ಸ್ಥಿತಿಗೆ ಬರ್ತಾ ಹೋಯ್ತು ಅಂತ ಹೇಳಿ ನಾವು ಭೂ ಪರಿವರ್ತನೆ ಅಂದ್ರೆ ಟೋಪೋಗ್ರಫಿ ಚೇಂಜಸ್ಗಳ ಬಗ್ಗೆ ಮಾತಾಡುವಾಗ ನೋಡಿದ್ದೀವಿ. ಈ ಚಿತ್ರವನ್ನು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನ್ಷಿಯಂಟ್ ಪಾರ್ಟ್ ಅಲ್ಲಿ ಇದ್ದಂತಹ ಈ ಭೂ ವ್ಯವಸ್ಥೆ ಮಾಡರ್ನ್ ವರ್ಲ್ಡ್ಗೆ ಚೇಂಜ್ ಆಗೋ ಅಷ್ಟೊತ್ತಿಗೆ 1 ಮಿಲಿಯನ್ ವರ್ಷಗಳ ತನಕನೂ ಕೂಡ ನಡೆದೋಗಿದೆ. ಹೀಗೆ ಒಂದು ಅಂಟಾರ್ಟಿಕಾ ವಲಯದಲ್ಲಿದ್ದಂಥ ಈ ಭಾಗಗಳು ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಆಫ್ರಿಕಾ, ಯುರೇಷಿಯಾ ಮತ್ತು ಆಸ್ಟ್ರೇಲಿಯಾ ಮತ್ತು ಭಾರತದ ಈ ಒಂದು ಚಿಕ್ಕ ಭೂ ಪ್ರದೇಶಗಳು ವಿಭಜನೆಯಾಗ್ತಾ ಬಂತು. ಹಾಗೆ ವಿಭಜನೆಯಾದಾಗ ಲೌರೇಷಿಯಾ ಪಾರ್ಟ್ಗಳಲ್ಲಿ 2 ಭಾಗಗಳು ಡಿವೈಡ್ ಆಗ್ತವೆ. ಒಂದು ಯುರೇಷಿಯಾ ಭಾಗ ಮತ್ತು ನಾರ್ತ್ ಅಮೆರಿಕನ್ ಭಾಗಗಳು. ಆ ನಂತರ ಯುರೇಷಿಯನ್ಸ್ ಭಾಗಗಳಿಗೆ ಈ ಒಂದು ಸೌತ್ ಅಮೆರಿಕಾ, ಆಫ್ರಿಕಾ, ಇಂಡಿಯಾ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ ಭಾಗಗಳ ಚಲನೆ ಆಯಿತು. ಹೀಗೆ ಚಲನೆಯಾದ ನಂತರ ಸೃಷ್ಟಿಯಾಗಿದ್ದೆ ಇವತ್ತಿನ ಮಾಡರ್ನ್ ವರ್ಲ್ಡ್ ಅಂತ ಏನ್ ಕರಿತೀವಿ. ಈ ಮಾಡರ್ನ್ ವರ್ಲ್ಡ್ಗಳು ನಿರ್ಮಾಣ ಆಯಿತು. ಹಾಗೆ ಮಾಡರ್ನ್ ವರ್ಲ್ಡ್ ನಿರ್ಮಾಣ ಆದ ಮೇಲೆ ಭೂಮಿಯ ಮೇಲೆ ರಚನೆಯಾಗಿದ್ದೆ ಈ ಏಷ್ಯಾ ಖಂಡ. ಈ ಏಷ್ಯಾ ಖಂಡ, ಯುರೋಪ್ ಖಂಡ, ಆಫ್ರಿಕಾ ಖಂಡ, ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ ಮತ್ತು ಆಸ್ಟ್ರೇಲಿಯಾ, ಈ ತರದ ಒಂದು ಅಂಟಾರ್ಟಿಕಾ, ಒಟ್ಟು 7 ಖಂಡಗಳ ರಚನೆ ಭೂ ಪ್ರದೇಶಗಳ ಮೇಲೆ ಆಗ್ತಾ ಬಂತು. ಈ 7 ಖಂಡಗಳ ರಚನೆ ಆಯ್ತು. ಬಟ್ 7 ಖಂಡಗಳ ರಚನೆಯನ್ನ ನೀವು ನೋಡೋದಾದ್ರೆ ನೋಡಿ, ಏಷ್ಯಾ ಅತ್ಯಂತ ದೊಡ್ಡ ಖಂಡವಾದ್ರೆ ಆ ನಂತರದಲ್ಲಿ ಆಫ್ರಿಕಾ ಖಂಡ ಬರ್ತದೆ, ನಾರ್ತ್ ಅಮೆರಿಕಾ ಬರುತ್ತೆ, ಸೌತ್ ಅಮೆರಿಕಾ ಬರುತ್ತೆ, ಅದಾದ ಮೇಲೆ ಯುರೋಪ್ ಖಂಡ ಬರ್ತದೆ, ಅಂಟಾರ್ಟಿಕಾ ಖಂಡ ಬರ್ತದೆ, ಆಸ್ಟ್ರೇಲಿಯಾ ಖಂಡ ಬರುತ್ತೆ. 7 ಖಂಡಗಳಲ್ಲಿ ಏಷ್ಯಾ ಅತ್ಯಂತ ದೊಡ್ಡ ಖಂಡವಾದ್ರೆ ಆಸ್ಟ್ರೇಲಿಯಾ ಅತ್ಯಂತ ಚಿಕ್ಕ ಖಂಡ ಅಂತ ಹೇಳಿ ನಾವು ಕರೆಯಲ್ಪಡ್ತವೆ. ಅದಾದ ಮೇಲೆ 4 ಪ್ರಮುಖ ಸಾಗರಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನವನ್ನ ಮಾಡಬೇಕು. 4 ಸಾಗರಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂತಂದ್ರೆ ಈ ಪೆಸಿಫಿಕ್ ಮಹಾಸಾಗರ. ಪೆಸಿಫಿಕ್ ಮಹಾಸಾಗರಗಳು ಈ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಏಷ್ಯಾ ಮತ್ತು ಆಸ್ಟ್ರೇಲಿಯಾ, ಈ 4 ಖಂಡಗಳ ಮಧ್ಯಭಾಗದಲ್ಲಿರೋದೇ ಈ ಒಂದು ಪೆಸಿಫಿಕ್ ಮಹಾಸಾಗರ. ಇನ್ನು 4 ಖಂಡಗಳ ಮಧ್ಯದಲ್ಲಿ ಅಂದ್ರೆ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಫ್ರಿಕಾ, ಯುರೋಪ್, ಈ 4 ಖಂಡಗಳ ಮಧ್ಯದಲ್ಲಿರೋದೇ ಅಟ್ಲಾಂಟಿಕ್ ಮಹಾಸಾಗರ ಅಂತ ಕರಿತೀವಿ. ಇನ್ನು ಉತ್ತರ ಧ್ರುವದಲ್ಲಿ ಆರ್ಕಟಿಕ್ ಓಷನ್ಗಳು ಬಂದ್ರೆ
ದಕ್ಷಿಣ ಧ್ರುವದಲ್ಲಿ ಇಂಡಿಯನ್ ಓಷಿಯನ್ ಮತ್ತು ಸದರನ್ ಓಷಿಯನ್ ಅಂತಲೂ ಕೂಡ ಕರಿತೀವಿ. ಅಂದ್ರೆ ಈ ಪೆಸಿಫಿಕ್ ನ ವರ್ಷನ್ಸ್ಗಳು ಮತ್ತು ಸೇರ್ಕೊಂಡಿರ್ತಕ್ಕಂಥ ದಕ್ಷಿಣ ಪೆಸಿಫಿಕ್ ನ ಭಾಗಗಳು ಈ ಭಾಗಕ್ಕೆ ಬರುತ್ತೆ. ಹಾಗಾಗಿ ಈ 4 ಸಮುದ್ರಗಳ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಒಂದು ಪೆಸಿಫಿಕ್ ಅತ್ಯಂತ ದೊಡ್ಡದು, ಆಮೇಲೆ ಅಟ್ಲಾಂಟಿಕ್, ಆಮೇಲೆ ಆರ್ಕಟಿಕ್ ಮತ್ತು ಇಂಡಿಯನ್ ಓಷನ್ಸ್, ಈ ತರದ 4 ಸಾಗರಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ಇನ್ನು ನಾವಿವತ್ತು ಅಧ್ಯಯನ ಮಾಡಕ್ಕೆ ಹೊರಟಿರೋದು ಅತ್ಯಂತ ಮುಖ್ಯ ಭಾಗ ಅಂತಂತ ಕರೆದ್ರೆ ಅದರಲ್ಲಿ ಏಷ್ಯಾ ಖಂಡವನ್ನೇ ಅಧ್ಯಯನ ಮಾಡ್ತೀವಿ. ಏಷ್ಯಾ ಖಂಡದಲ್ಲಿ ಅತ್ಯಂತ ಎತ್ತರವಾದ ಪ್ರದೇಶ ಹೊಂದಿದೆ. ಅದನ್ನ ನಾವೇನಂತ ಕರಿತೀವಿ? ಮೌಂಟ್ ಎವರೆಸ್ಟ್ ಅಂತ ಕರಿತೀವಿ. ಮೌಂಟ್ ಎವರೆಸ್ಟ್ ಏಷ್ಯಾದಲ್ಲೇ ಅತ್ಯಂತ ಎತ್ತರವಾದ ಭಾಗ. 8848 ಮೀಟರ್ ಹೈಟ್ ಇರುವಂತದ್ದು ಏಷ್ಯಾದ ಅತ್ಯಂತ ಎತ್ತರದ ಭಾಗ ಅಂತ ಕೂಡ ಕರೆಸಿಕೊಳ್ಳುತ್ತೆ. ಇನ್ನು ಅದಾದ ಮೇಲೆ ಇದೇ ಏಷ್ಯಾ ಖಂಡದಲ್ಲಿ ಬಹು ಪ್ರಮುಖವಾಗಿ ನಾವು ಅಧ್ಯಯನ ಮಾಡೋದು ಅತ್ಯಂತ ತಗ್ಗಾದ ಪ್ರದೇಶ ಯಾವುದು ಅಂತ ಹೇಳಿ. ಏಷ್ಯಾದ ಅತ್ಯಂತ ತಗ್ಗಾದ ಪ್ರದೇಶವೇ ಈ ಡೆಡ್ ಸಿ ಅಥವಾ ಮೃತ ಸಮುದ್ರ ಅಂತ ಕರಿತೀವಿ. ಎಲ್ಲಿದೆ ಅಂತ ಸಾಮಾನ್ಯವಾಗಿ ನಿಮಗೆ ಕೇಳ್ತಾರೆ. ಈ ಮೃತ ಸಮುದ್ರ ಬರೋದು ಜೋರ್ಡಾನ್ ಮತ್ತು ಈ ಕಡೆ ಇಸ್ರೇಲ್ ಭಾಗಗಳು. ಜೋರ್ಡಾನ್ ಮತ್ತು ಇಸ್ರೇಲ್ ಮತ್ತು ಪ್ಯಾಲೆಸ್ಟೇನಿಯನ್ಸ್ ಅಂತ ಕರಿತೀವಿ. ಯಾಕೆಂದ್ರೆ ನಿಮಗೆ ಗೊತ್ತಿದೆ, ಈ ಇಸ್ರೇಲ್ ಅನ್ನೋ ರಾಷ್ಟ್ರ 1945ಗೆ ಎರಡನೇ ಮಹಾಯುದ್ಧ ಮುಗಿದ ನಂತರ ವಿಶ್ವಸಂಸ್ಥೆ ಸ್ಥಾಪನೆ ಮಾಡಿದಂತ ದೇಶವೇ ಈ ಇಸ್ರೇಲ್. ಯಹೂದಿಗಳಿಗಾಗಿ ಒಂದು ರಾಷ್ಟ್ರವನ್ನ ಕಟ್ಟಿಕೊಳ್ಳಲಾಗತ್ತೆ ಇಸ್ರೇಲ್. ಹಾಗಾಗಿ ಇವತ್ತು ಕೂಡ ಇಸ್ರೇಲ್ ವರ್ಸಸ್ ಪ್ಯಾಲೆಸ್ಟೈನ್ ಅಂದ್ರೆ ಇದು ದೊಡ್ಡ ಶತ್ರು ರಾಷ್ಟ್ರಗಳೇ ಸರಿ. ಹಾಗಾಗಿ ಪ್ಯಾಲೆಸ್ಟೇನಿಯನ್, ಇಸ್ರೇಲ್, ಜೋರ್ಡಾನ್ ಈ ರಾಷ್ಟ್ರಗಳ ಮಧ್ಯದಲ್ಲಿ ಬರೋದೇ ಮೃತ ಸಮುದ್ರ. ಇದು ಏಷ್ಯಾ ಖಂಡದ ಅತ್ಯಂತ ತಗ್ಗಾದಂತ ಪ್ರದೇಶ ಮತ್ತು ಅತಿ ಹೆಚ್ಚು ದ್ರಾವಣ ಅಂದ್ರೆ ಲವಣಾಂಶಗಳನ್ನು ಹೊಂದಿರತಕ್ಕಂತಹ ಸಮುದ್ರ ಅಂತನೂ ಕೂಡ ಕರೆಸಿಕೊಳ್ಳುವಂಥದ್ದು. ಹಾಗಾಗಿ ಏಷ್ಯಾ ಖಂಡದಲ್ಲಿ ಎತ್ತರವಾದ ಭಾಗ ನಾವು ಯಾವ್ದನ್ನ ಹೇಳಿದ್ವಿ? ಮೌಂಟ್ ಎವರೆಸ್ಟ್ ಹೇಳಿದ್ವಿ. ಅತ್ಯಂತ ಚಿಕ್ಕ ಭಾಗ ಅತ್ಯಂತ ತಗ್ಗಾದ ಪ್ರದೇಶ ಡೆಡ್ ಸಿ ಬಗ್ಗೆ ಮಾತಾಡ್ತೀವಿ. ಇನ್ನೊಂದು ದ ವರ್ಲ್ಡ್ ಓಲ್ಡೆಸ್ಟ್ ಡೀಪೆಸ್ಟ್ ಲಾಂಗೆಸ್ಟ್ ಲೇಕ್ ಯಾವುದು ಅಂತ ಕೇಳ್ತಾರೆ. 3 ರೀತಿಯಲ್ಲಿ ಓಲ್ಡೆಸ್ಟ್, ಡೀಪೆಸ್ಟ್, ಲಾಂಗೆಸ್ಟ್ ಈ 3 ಹೊಂದಿರತಕ್ಕಂತಹ ಪ್ರಮುಖವಾದಂತ ಸರೋವರ ಯಾವುದು ಅಂತ ಕೇಳ್ತಾರೆ. ಅದೇ ಬೈಕಲ್ ಸರೋವರ ರಷ್ಯಾದಲ್ಲಿ ಕಂಡು ಬರುತ್ತೆ. ಹಾಗಾಗಿ ರಷ್ಯಾದಲ್ಲಿ ಕಂಡು ಬರುವಂತ ಈ ಸರೋವರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಏಷ್ಯಾದ ಒಂದು ಭಾಗ ಅಂತಾನೆ ನಾವು ಕರೆಸ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ನಾವು ಈ ಏಷ್ಯಾದ ಪ್ರಮುಖವಾಗಿರ್ತಕ್ಕಂಥ ವಿಸ್ತೀರ್ಣದ ವಿಚಾರಗಳನ್ನೆಲ್ಲ ನಾವು ಮಾತಾಡಬೇಕಾಗತ್ತೆ. ನೋಡಿ, ಏಷ್ಯಾಕ್ಕೆ ಬರ್ತೀವಿ. ಈಗ ಏಷ್ಯಾ ಸಾಮಾನ್ಯವಾಗಿ ಖಂಡಗಳಲ್ಲೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಖಂಡ. ಉತ್ತರ ಗೋಳಾರ್ಧದಲ್ಲಿ ಕಂಡು ಬರುತ್ತೆ. ಸಾಮಾನ್ಯವಾಗಿ ಇದು ಒಟ್ಟು ಭೂಪ್ರದೇಶದಲ್ಲಿ ಎಷ್ಟು 30% ಭೂಪ್ರದೇಶವನ್ನ ಈ ಏಷ್ಯಾ ಖಂಡವೇ ಹೊಂದಿದೆ. ಅಷ್ಟೇ ಅಲ್ಲ, ಪ್ರಮುಖವಾಗಿ ಹೇಳ್ತಾರೆ ಇದು ನಾಗರಿಕತೆಗಳ ತೊಟ್ಟಿಲು ಅಂತ. ಪ್ರಮುಖವಾಗಿ ಅತ್ಯಂತ ಅನೇಕ ನಾಗರಿಕತೆಗಳು ಮೊಟ್ಟ ಮೊದಲು ಉಗಮವಾಗಿದ್ದೆ ಇಲ್ಲಿ. ಅಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆ ಇರ್ಬೋದು, ಸಿಂಧೂ ಬಯಲಿನ ನಾಗರಿಕತೆ, ಚೀನಾದ ನಾಗರಿಕತೆಗಳು, ಹೀಗೆ ಅನೇಕ ನಾಗರಿಕತೆಗಳ ಉಗಮ ಆಗಿದ್ದೆ ಈ ಏಷ್ಯಾ ಖಂಡದಲ್ಲಿ ಅಂತ ಕೂಡ ಅದನ್ನ ಹೇಳ್ತಾರೆ. ಇನ್ನು ಇತ್ತೀಚೆಗೆ ನಾವು ನೋಡಬಹುದು 2019ಕ್ಕೆ ಜೂನ್ 2019ರ ವೇಳೆಗೆ ಈ ಏಷ್ಯಾ ಖಂಡದ ಜನಸಂಖ್ಯೆ ಎಷ್ಟಿತ್ತು ಅಂತಂದ್ರೆ 4.5 ಬಿಲಿಯನ್ ಅಂತ ಕರಿತೀವಿ. 4.5 ಬಿಲಿಯನ್ ಜನಸಂಖ್ಯೆ ಇತ್ತು. ಅಂದ್ರೆ ಒಟ್ಟು ಪ್ರಪಂಚದ ಜನಸಂಖ್ಯೆಯಲ್ಲಿ 60% ಜನಸಂಖ್ಯೆ ಚೀನಾದಲ್ಲೇ, ಅದು ಏಷ್ಯಾ ಖಂಡದಲ್ಲೇ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಜನಸಂಖ್ಯೆ ಅತಿ ಹೆಚ್ಚು ಇರೋ ಚೀನಾನು ಇಲ್ಲೇ ಇದೆ, ಭಾರತನೂ ಇಲ್ಲೇ ಇದೆ, ಇಂಡೋನೇಷ್ಯಾ ಕೂಡ ಇಲ್ಲೇ ಇರೋದ್ರಿಂದಾಗಿ 60% ಜನಸಂಖ್ಯೆ ಇದೇ ನಮ್ಮ ಏಷ್ಯಾ ಖಂಡದಲ್ಲಿ ಇದೆ ಅನ್ನೋದು ಕೂಡ ನಾವು ದತ್ತಾಂಶಗಳ ಮೂಲಕ ತಿಳ್ಕೊಳ್ಬಹುದು. ಇನ್ನು ಏಷ್ಯಾ ಖಂಡದ ಈಸ್ಟ್ ವೆಸ್ಟ್, ನಾರ್ತ್ ವೆಸ್ಟ್, ಸೌತ್ ಎಲ್ಲದನ್ನೂ ನೋಡೋಣ. ಈಗ ಏಷ್ಯಾ ಖಂಡದ ಪೂರ್ವಕ್ಕೆ ಬಂದ್ರೆ ಪೆಸಿಫಿಕ್ ಓಷಿಯನ್ಸ್ ಕಂಡು ಬರುತ್ತೆ. ಪೂರ್ವದಲ್ಲಿ ಪೆಸಿಫಿಕ್ ಓಷಿಯನ್ಸ್. ಇನ್ನು ಪಶ್ಚಿಮದಲ್ಲೇ ವೆರಿ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋದು, ಪಶ್ಚಿಮದಲ್ಲಿ ಏನಿದೆ? ಏಷ್ಯಾ ಮತ್ತು ಯುರೋಪ್ ಅನ್ನ ಬೇರ್ಪಡಿಸುವಂತಹ ಯೂರೋಲ್ ಪರ್ವತ ಶ್ರೇಣಿ ಇದೆ. ಈ ಯೂರೋಲ್ ಪರ್ವತ ಶ್ರೇಣಿ ಬಗ್ಗೆ ತಿಳ್ಕೊಳ್ಳಿ. ಕಜಕಿಸ್ತಾನ್ ಇಂದ ಪ್ರಾರಂಭ ಆದ್ರೆ ಇದು ರಷ್ಯಾದವರೆಗೂ ಕೂಡ ಇದೆ. ಎಲ್ಲಿಂದ ಎಲ್ಲಿವರೆಗೆ? ಕಜಕಿಸ್ತಾನ್ ಇಂದ ರಷ್ಯಾದವರೆಗೆ ಈ ಒಂದು ಯೂರೋಲ್ ಪರ್ವತ ಶ್ರೇಣಿ ಇದೆ.
ಜೊತೆಗೆ ಇನ್ನೇನು ಇಲ್ಲಿ ಕ್ಯಾಸ್ಪಿಯನ್ ಸಿ ಕೂಡ ಬರುತ್ತೆ ಮತ್ತು ಸರೋವರ ಕೂಡ ಹೌದು, ಅದು ಕೂಡ ಬರುತ್ತೆ. ಇನ್ನು ಬ್ಲ್ಯಾಕ್ ಸಿ ಅಂತ ಕರಿತೀವಿ, ಕಪ್ಪು ಸಮುದ್ರ ಇದೆ. ಇನ್ನು ಕಾಕ್ಸಸ್ ಮೌಂಟೈನ್ ಗಳ ಶ್ರೇಣಿ ಕೂಡ ಈ ಯುರೋಲ್ಗೆ ಮುಂದುವರಿದದ್ದು. ಯುರೋಪ್ ಮತ್ತು ಏಷ್ಯಾಕ್ಕೆ ಲಿಂಕ್ ಆಗಿರೋ ಒಂದು ಪರ್ವತ ಶ್ರೇಣಿ ಅಂದ್ರೆ ಕಾಕ್ಸಸ್ ಮೌಂಟೈನ್ ಅಂತ ಕರಿತೀವಿ. ಇನ್ನು ಆಫ್ರಿಕಾ ಖಂಡ ಮತ್ತು ಏಷ್ಯಾ ಖಂಡವನ್ನ ಬೇರ್ಪಡಿಸಿರುವಂತಹ ಈ ಜಲಭಾಗವನ್ನೇ ಕೆಂಪು ಸಮುದ್ರ ಅಂತ ಕೂಡ ಕರಿತೀವಿ. ಏನಂತೀವಿ? ಕೆಂಪು ಸಮುದ್ರ ಈ ಒಂದು ಏಷ್ಯಾ ಮತ್ತು ಯುರೋಪ್ ಅನ್ನ ಏಷ್ಯಾ ಮತ್ತು ಆಫ್ರಿಕಾವನ್ನ ಬೇರ್ಪಡಿಸಿರುವಂತಹ ಭಾಗ. ಮತ್ತು ಈ ಭಾಗದಲ್ಲಿ ನಿಮ್ಗೆ ಮೆಡಿಟರೇನಿಯನ್ ಸಮುದ್ರವೂ ಕೂಡ ಸಿಗುತ್ತೆ. ಆ ಮೆಡಿಟರೇನಿಯನ್ ಸಮುದ್ರ ಏನಪ್ಪಾ ಅಂತಂದ್ರೆ ಆಫ್ರಿಕಾ ಖಂಡವನ್ನ ಯುರೋಪ್ ಖಂಡದಿಂದ ಬೇರ್ಪಡಿಸಿರುವ ಜಲಭಾಗ ಅಂದ್ರೆ ಮೆಡಿಟರೇನಿಯನ್ ಸಮುದ್ರ. ಇದ್ರ ಮಧ್ಯದಲ್ಲೇ ಸಿನಾಯ್ ಪೆನಿನ್ಸುಲಾ ಅಂತ ಕರಿತೀವಿ. ಈ ಸಿನಾಯ್ ಪೆನಿನ್ಸುಲಾದ ಈ ಭಾಗದಲ್ಲಿ ನಮ್ಗೆ ಸಿಗೋದೆ ಸೂಯೆಜ್ ಕಾಲುವೆ ಅಂತ ಕರಿತೀವಿ. ಹಾಗಾಗಿ ಪಶ್ಚಿಮ ಭಾಗದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರೋದು ಯುರೋಲ್ ಪರ್ವತ ಶ್ರೇಣಿ, ಕ್ಯಾಸ್ಪಿಯನ್ ಸಿ ಮತ್ತೆ ಸರೋವರ, ಬ್ಲ್ಯಾಕ್ ಸಿ ಇದೆ, ಇನ್ನು ಕಾಕ್ಸಸ್ ಮೌಂಟೈನ್ಗಳು, ಸಿನಾಯ್ ಪೆನಿನ್ಸುಲಾ, ಸೂಯೆಜ್ ಕಾಲುವೆ, ಕೆಂಪು ಸಮುದ್ರ, ಇಷ್ಟು ಪಶ್ಚಿಮದಲ್ಲಿ ಬರುತ್ತೆ. ಇನ್ನು ಉತ್ತರದಲ್ಲಿ ಬಂತಂದ್ರೆ ಆರ್ಕಟಿಕ್ ಓಷನ್ ಅಂತ ಕರಿತೀವಿ, ಇದು ಉತ್ತರದಲ್ಲಿ ಕಂಡು ಬರುತ್ತೆ. ದಕ್ಷಿಣದಲ್ಲಿ ಬಂದ್ರೆ ಏಷ್ಯಾದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಅಂತ ಕರಿತೀವಿ. ಇದು ಏಷ್ಯಾವನ್ನ ಸುತ್ತುವರೆದಿರ್ತಕ್ಕಂತಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವ್ಯವಸ್ಥೆ ಅಂತಾನೆ ಕೂಡ ನಾವು ಹೇಳಬಹುದು. ಇನ್ನು ಒಂದೊಂದು ವಿಚಾರಗಳನ್ನ ನಾವು ಇಲ್ಲಿ ಹೇಳಬೇಕು, ಅದು ವೆರಿ ಇಂಪಾರ್ಟೆಂಟ್ ಏನು ಅಂತ. ಬಹಳಷ್ಟು ಸಾರಿ ಪರೀಕ್ಷೆಗಳಲ್ಲಿ ಕೇಳಲ್ಪಟ್ಟಿರೋ ವಿಚಾರವೇ ಈ ಬೆರ್ರಿಂಗ್ ಸ್ಟ್ರೈಟ್ ಬಗ್ಗೆ ಕೇಳ್ತಾನೆ. ಈ ಬೆರ್ರಿಂಗ್ ಜಲಸಂಧಿ ಏನ್ ಮಾಡುತ್ತೆ ಅಂತಂದ್ರೆ ಏಷ್ಯಾ ಖಂಡವನ್ನ ಉತ್ತರ ಅಮೆರಿಕಾ ಖಂಡದ ಅಲಸ್ಕಾ ಪ್ರಾಂತ್ಯ ಅಂತ ಕರಿತೀವಿ. ಇವೆರಡರ ಮಧ್ಯೆ ಇರೋದೇ ಈ ಬೆರ್ರಿಂಗ್ ಸ್ಟ್ರೈಟ್ ಅಂತ ಕರಿತೀವಿ. ಈ ಬೆರ್ರಿಂಗ್ ಜಲಸಂಧಿ ಇವೆರಡನ್ನೂ ಕೂಡ ಬೇರ್ಪಡಿಸಿದೆ. ಇದಿಷ್ಟು ಏಷ್ಯಾದ ಒಂದು ಸುತ್ತುವರಿದಂತ ಪ್ರಾಕೃತಿಕ ಲಕ್ಷಣಗಳು. ಇನ್ನು ಉಳಿದ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಸ್ನೇಹಿತರೆ, ಈಗ ನಾವು ಮಾತಾಡೋಕೆ ಹೊರಟಿರೋದು ಏಷ್ಯಾದ ವಿಭಜನೆ ಬಗ್ಗೆ. ಏಷ್ಯಾವನ್ನ ಸಾಮಾನ್ಯವಾಗಿ ಉತ್ತರ ಏಷ್ಯಾ, ನಾರ್ತ್ ಏಷ್ಯಾ ಅಂತೇಳಿ ವಿಭಜನೆ ಮಾಡ್ತಾರೆ, ಮತ್ತು ಸೌತ್ ಏಷ್ಯಾ. ನಾರ್ತ್ ಮತ್ತೆ ಸೌತ್ ಏಷ್ಯಾದ ನಂತರ ಬರೋದು ಈಸ್ಟ್ ಏಷ್ಯಾ, ವೆಸ್ಟ್ ಏಷ್ಯಾ, ಅಂದ್ರೆ ಪೂರ್ವ ಏಷ್ಯಾ, ಪಶ್ಚಿಮ ಏಷ್ಯಾ. ಅದಾದ್ಮೇಲೆ ಎರಡು ಭಾಗವೇ ಸೆಂಟ್ರಲ್ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ, ಆಗ್ನೇಯ ಏಷ್ಯಾ ಅಂತ ಕರಿತೀವಿ. ಈ ತರ ಒಟ್ಟು ಏಷ್ಯಾವನ್ನ 6 ಭಾಗಗಳಲ್ಲಿ ವಿಂಗಡಣೆ ಮಾಡಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ನಾರ್ತ್ ಏಷ್ಯಾ, ಸೌತ್ ಏಷ್ಯಾ, ಪೂರ್ವ ಏಷ್ಯಾ, ಪಶ್ಚಿಮ ಏಷ್ಯಾ, ಸೆಂಟ್ರಲ್ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ ಅಂತ ಕರಿತೀವಿ. ಈ ರೀತಿ ಏಷ್ಯಾವನ್ನ ಒಟ್ಟು 6 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಆದ್ರೆ ಈ 6 ಭಾಗಗಳಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಹೇಗೆ ಇವುಗಳನ್ನ ನಮ್ಮಲ್ಲಿ ರಾಷ್ಟ್ರಗಳಿಗೆ ಇದನ್ನ ನೋಡಬಹುದಾದ್ರೆ, ಪ್ರಮುಖವಾದ ರಾಷ್ಟ್ರಗಳ ಬಗ್ಗೆ ಮಾತಾಡೋದಾದ್ರೆ ಈ ನಾರ್ತ್ ಏಷ್ಯಾದಲ್ಲಿ ಕಂಡು ಬರೋದು ರಷ್ಯಾ ರಾಷ್ಟ್ರ ಕಂಡು ಬರುತ್ತೆ ನಾರ್ತ್ ಏಷ್ಯಾದಲ್ಲಿ. ಇನ್ನು ಈಸ್ಟರ್ನ್ ಏಷ್ಯಾದಲ್ಲಿ, ಪೂರ್ವ ಏಷ್ಯಾದಲ್ಲಿ ಕಂಡು ಬರೋದು ನೆನ್ಪಿಟ್ಕೊಳ್ಳಿ ಚೀನಾ ಕಂಡು ಬರುತ್ತೆ ಮತ್ತು ಮಂಗೋಲಿಯಾಗಳು. ಚೀನಾ ಮಂಗೋಲಿಯಾಗಳ ಜೊತೆಗೆ ನೋಡಿ ಇಲ್ಲಿ 2 ರಾಷ್ಟ್ರಗಳು ಬರ್ತದೆ. ಒಂದು ನಾರ್ತ್ ಕೊರಿಯಾ, ಕಿಮ್ ಜಾಂಗ್ ಉನ್ ಬಗ್ಗೆ ಕೇಳಿದಿರಿ, ನಾರ್ತ್ ಕೊರಿಯಾ ಅಂಡ್ ಸೌತ್ ಕೊರಿಯಾ. ಅದರ ಪಕ್ಕದಲ್ಲಿ ಬರೋದೇ ಜಪಾನ್ ಅಂತ ಕರಿತೀವಿ, ಮತ್ತು ಕುರೈಲ್ ಐಲ್ಯಾಂಡ್ಸ್ಗಳು, ಕುರೈಲ್ ದ್ವೀಪಗಳು ಅಂತಲೂ ಕೂಡ ಕರೆಯಲಾಗತ್ತೆ. ಇವು ಈಸ್ಟ್ ಏಷ್ಯಾಕ್ಕೆ ಬರ್ತಕ್ಕಂಥ ರಾಷ್ಟ್ರಗಳು. ಇನ್ನು ಸೌತ್ ಏಷ್ಯಾದ ಬಗ್ಗೆ ಮಾತಾಡೋದಾದ್ರೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಭಾರತ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಅಂತಹ ಪ್ರದೇಶಗಳು ದಕ್ಷಿಣ ಏಷ್ಯಾದಲ್ಲಿ, ಮತ್ತು ಮಾಲ್ಡೀವ್ಸ್ ಬರುತ್ತೆ, ಲಕ್ಷದ್ವೀಪದಿಂದ ಕೆಳಗಡೆ ಮಾಲ್ಡೀವ್ಸ್, ಇದೆಲ್ಲ ದಕ್ಷಿಣ ಏಷ್ಯಾಕ್ಕೆ ಬರ್ತವೆ. ಇನ್ನು ಸೌತ್ ಈಸ್ಟರ್ನ್ ಏಷ್ಯಾದ ರಾಷ್ಟ್ರಗಳು ಅಂತ ಕರಿತೀವಿ. ಸೌತ್ ಈಸ್ಟರ್ನ್ ಏಷ್ಯಾದ ರಾಷ್ಟ್ರಗಳಲ್ಲಿ ಮಯನ್ಮಾರ್ ಇಂದ ಶುರುವಾಗತ್ತೆ. ಮಯನ್ಮಾರ್ ಇದೆ, ಅದನ್ನ ಹಿಂದೆ ಬರ್ಮಾ ಅಂತೇಳಿ ಕರಿತಾ ಇದ್ವಿ. ಇನ್ನು ಅದ್ರ ಕೆಳಗಡೆ ಬಂದ್ರೆ ಥಾಯ್ಲ್ಯಾಂಡ್ ಕೂಡ ಕರಿತೀವಿ. ಇನ್ನು ವಿಯೆಟ್ನಾಂ, ನೆನ್ಪಿಟ್ಕೊಳ್ಳಿ ಬರ್ಮಾ ಮತ್ತು ಥಾಯ್ಲ್ಯಾಂಡ್ ನ ಪಕ್ಕದಲ್ಲಿರೋದೇ ವಿಯೆಟ್ನಾಂ, ಮತ್ತು ಥಾಯ್ಲ್ಯಾಂಡ್ ನ ಕೆಳಗೆ ಬರೋದೇ ಕಾಂಬೋಡಿಯಾ ಅಂತ ಕರಿತೀವಿ, ಕಾಂಬೋಡಿಯಾ. ಇನ್ನು ಇಂಡೋನೇಷಿಯಾ, ಮಲೇಷಿಯಾ ದೇಶಗಳು ಕೂಡ, ದೆನ್ ಸಿಂಗಾಪುರ್ ಏನ್ ಮಾತಾಡ್ತೀವಿ ಸಿಂಗಾಪುರ್, ಇವೆಲ್ಲ, ಮತ್ತು ಫಿಲಿಪೈನ್ಸ್ ಅಥವಾ ಫಿಜಿ ಐಲ್ಯಾಂಡ್ಸ್ ಅಂತ ಏನ್ ಕರಿತಾ ಇದ್ರು ಫಿಲಿಪೈನ್ಸ್, ಇವೆಲ್ಲ
ಈಸ್ಟ್ ತೈಮೂರ್ ಅಂಡ್ ವೆಸ್ಟ್ ತೈಮೂರ್ ರಾಷ್ಟ್ರಗಳು ದ್ವೀಪ ಶ್ರೇಣಿಗಳು ಕೂಡ ಇಲ್ಲೇನೆ ಬರೋದು. ಎಲ್ಲಿ? ಸೌತ್ ಈಸ್ಟರ್ನ್ ಏಷ್ಯಾದ ಪ್ರದೇಶಗಳು ಅಂತ ಕೂಡ ಕರಿತೀವಿ. ಇನ್ನು ವೆರಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ಸೆಂಟ್ರಲ್ ಏಷ್ಯಾ. ಬಹಳ ಸರಿ ಕರೆಂಟ್ ಅಫೇರ್ಸ್ ಅಲ್ಲಿ ಇದು ಪ್ರಚಲಿತದಲ್ಲಿರುತ್ತೆ. ಅದರಲ್ಲಿ ನಿಮಗೆ ಗೊತ್ತಿರಲಿ, ಕಜಕಿಸ್ತಾನ್ ಇದೆ. ಕಜಕಿಸ್ತಾನ್ ಆದ್ಮೇಲೆ ನಮ್ಮ ಭಾರತದಿಂದ ಮೇಲ್ಕ್ ಹೋಗೋಣ, ಅಫ್ಘಾನಿಸ್ತಾನದಿಂದ ಮೇಲಕ್ಕೆ ಬಂದ್ರೆ ತಜಕಿಸ್ತಾನ್, ಕಿರ್ಗಿಸ್ತಾನ್ ಅಂತ ಕರಿತೀವಿ. ಕಜಕಿಸ್ತಾನ್, ಕಿರ್ಗಿಸ್ತಾನ್ ಮತ್ತು ತಜಕಿಸ್ತಾನ್. ಇನ್ನು ತುರ್ಕ್ಮೇನಿಸ್ತಾನ್ ಕೂಡ ಇಲ್ಲಿ ಬರ್ತದೆ, ಉಜ್ಬೇಕಿಸ್ತಾನ್ ಕೂಡ ಇಲ್ಲಿ ಬರ್ತದೆ. ಈ ಸ್ಥಾನಗಳು ಬರೋದೆಲ್ಲ ಎಲ್ಲಿ ಅಂದ್ರೆ ಈ ಸೆಂಟ್ರಲ್ ಏಷ್ಯಾದಲ್ಲಿ. ಇನ್ನು ವೆರಿ ಹೈಯೆಸ್ಟ್ ರಿಚ್ ಪೆಟ್ರೋಲಿಯಂ ಏರಿಯಾಗಳು ಏಷ್ಯಾ ಅಂತ ಕರಿತೀವಿ, ಅದೇ ವೆಸ್ಟರ್ನ್ ಏಷ್ಯಾಗಳು. ಇಲ್ಲಿ ವೆಸ್ಟರ್ನ್ ಏಷ್ಯಾದಲ್ಲಿ ನೆನ್ಪಿಟ್ಕೊಳ್ಳಿ ಟರ್ಕಿ ರಾಷ್ಟ್ರದ ಬಗ್ಗೆ. ಈ ಟರ್ಕಿ ಮತ್ತು ಯುರೋಪ್ ಏನಿದೆಯಲ್ಲ, ಇವ್ ಎರಡು ರಾಷ್ಟ್ರಗಳು ಏಷ್ಯಾ ಮತ್ತು ಯುರೋಪ್ ಖಂಡಕ್ಕೆ ಹಂಚಿಕೆಯಾಗಿರುವ ರಾಷ್ಟ್ರಗಳು. ಯಾವ್ಯಾವುದು? ರಷ್ಯಾ ಮತ್ತೆ ಟರ್ಕಿ. ವೆರಿ ಇಂಪಾರ್ಟೆಂಟ್, ಇವೆರಡು ನೆನ್ಪಿಟ್ಕೊಳ್ಳಿ. ಅದಾದ ಮೇಲೆ ನಮ್ಗೆ ಬರೋದೆ ಜೋರ್ಡಾನ್. ಆಗ್ಲೇ ನಿಮ್ಗೆ ಹೇಳಿದೆ ಜೋರ್ಡಾನ್, ಇಸ್ರೇಲ್ ಬರುತ್ತೆ. ಜೋರ್ಡಾನ್ ಇಸ್ರೇಲ್ ನ ಕೆಳಗ್ ಬರೋದೆ ಈ ಕುವೈತ್ ಇಂದ ಕೆಳಗ್ ಬರೋದೆ ಬಹರೇನ್, ಕತಾರ್ ಅಂತ ಬರ್ತವೆ. ಕುವೈತ್, ಬಹರೇನ್, ಕತಾರ್ನ ಕೆಳಗೆ ಬರೋದು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಏನ್ ಕರಿತೀವಿ ಅದು ಬರುತ್ತೆ. ಇನ್ನು ಓಮನ್ ರಾಷ್ಟ್ರಗಳು ಬರೋದು ಇಲ್ಲೇನೆ, ಯಮನ್ ರಾಷ್ಟ್ರಗಳು ಬರೋದು ಇಲ್ಲೇನೆ. ಇನ್ನು ಅತಿ ದೊಡ್ಡ ರಾಷ್ಟ್ರ ವೆಸ್ಟರ್ನ್ ಏಷ್ಯಾದಲ್ಲಿ ಸೌದಿ ಅರೇಬಿಯಾ ಬರೋದು ಇಲ್ಲೇನೆ. ಇವಿಷ್ಟು ವೆಸ್ಟರ್ನ್ ಏಷ್ಯಾದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂತಹ ರಾಷ್ಟ್ರಗಳು ಅಂತ ಕೂಡ ಇದನ್ನ ಕರಿತೀವಿ. ಸ್ನೇಹಿತರೆ, ಯೂರೋಲ್ ಮೌಂಟೈನ್ಸ್ ಗಳ ಬಗ್ಗೆ ನಾವು ಮಾತಾಡಬೇಕು. ಯೂರೋಲ್ ಪರ್ವತ ಶ್ರೇಣಿಗಳು ಸಾಮಾನ್ಯವಾಗಿ ಏಷ್ಯಾ ಮತ್ತು ಯುರೋಪ್ ಅನ್ನ ವಿಭಾಗ ಮಾಡಿರ್ತಕ್ಕಂಥ ಶ್ರೇಣಿಗಳು. ನೋಡಿ, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಇದು ಯೂರೋಲ್ ಪರ್ವತ ಶ್ರೇಣಿಯ ಭಾಗಗಳು. ಎಲ್ಲಿಂದ ಎಲ್ಲಿವರೆಗೆ ಅಂತ ಹೇಳಿದ್ದೆ ನಿಮ್ಗೆ. ಈ ಯೂರೋಲ್ ಪರ್ವತ ಶ್ರೇಣಿ ರಷ್ಯಾದಿಂದ ಸ್ಟಾರ್ಟ್ ಆದ್ರೆ ಅತ್ಯಂತ ಕೆಳಭಾಗದಲ್ಲಿ ನಮ್ಗೆ ಕಜಕಿಸ್ತಾನ್ ಬರುತ್ತೆ. ಭಾರತದ ಅಫ್ಘಾನಿಸ್ತಾನ್, ಅದರ ಮೇಲ್ಭಾಗದಲ್ಲಿ ಕಜಕಿಸ್ತಾನ್. ಇಷ್ಟು ಎರಡು ರಾಷ್ಟ್ರಗಳಲ್ಲಿ ವಿಸ್ತೃತವಾಗಿರದೆ ಈ ಯೂರೋಲ್ ಪರ್ವತ ಶ್ರೇಣಿಗಳು. ಇವು ಏಷ್ಯಾ ಮತ್ತು ಯುರೋಪ್ ಅನ್ನ ಬೇರ್ಪಡಿಸಿರ್ತಕ್ಕಂಥ ರಾಷ್ಟ್ರಗಳು, ಅಲ್ಲ ಅದು ಪರ್ವತಗಳು. ಈ ಯೂರೋಲ್ ಪರ್ವತ ಶ್ರೇಣಿಯಿಂದಾಗಿನೇ ಇದಕ್ಕೆ ಯುರೋಪ್ ಖಂಡ ಅಂತಲೂ ಕೂಡ ಕರೀತಾರೆ ಅನ್ನೋದು ಒಂದು ಪ್ರತೀತಿ ಇದೆ. ಇನ್ನು ಇಲ್ಲಿ ಪ್ರಮುಖವಾಗಿ ಈ ಯೂರೋಲ್ ಪರ್ವತ ಶ್ರೇಣಿಗಳಲ್ಲೇ ಹರಿಯುವಂತಹ ಒಂದು ಪ್ರಮುಖವಾದಂತ ನದಿ ಕೂಡ ನಾವು ನೋಡ್ತೀವಿ. ಅದೇನೆ ಯೂರೋಲ್ ನದಿ ಅಂತ ಕೂಡ ಕರಿತೀವಿ. ಈ ಯೂರೋಲ್ ನದಿ ಸಾಮಾನ್ಯವಾಗಿ ಹುಟ್ಟುತ್ತದೆ ವರ್ಕೋಯಾನಸ್ಕ್ ಅಂತ ಕರೀತದೆ. ನೋಡಿ, ಇಲ್ಲಿ ವರ್ಕೋಯಾನಸ್ಕ್ ಅಂತ ನೆನ್ಪಿಟ್ಕೊಳ್ಳಿ. ಈ ವರ್ಕೋಯಾನಸ್ ಪರ್ವತ ಶ್ರೇಣಿಗಳು ಬರೋದು ರಷ್ಯಾದ ಉತ್ತರಕ್ಕೆ ಬರ್ತವೆ. ಈ ವರ್ಕೋಯಾನಸ್ಕ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ ನಿಮ್ಗೆ. ಜನವಸತಿ ಇರುವ ಪ್ರದೇಶಗಳಲ್ಲಿ ಅತ್ಯಂತ ಶೀತ ಪ್ರದೇಶ ಯಾವುದು ಅಂತ ಕೇಳ್ತಾರೆ. ಅತ್ಯಂತ ಕಡಿಮೆ ಟೆಂಪರೇಚರ್ ಅನ್ನ ಹೊಂದಿರತಕ್ಕಂತಹ ರಾಷ್ಟ್ರ ಯಾವುದು ಅಂತ ಕೇಳ್ತಾರೆ. ಅದೇನೇ ಯಾವುದು? ವರ್ಕೋಯಾನಸ್ಕ್ ಪ್ರದೇಶ. ಆ ವರ್ಕೋಯಾನಸ್ಕ್ ಎಲ್ಲಿ ಬರುತ್ತೆ? ರಷ್ಯಾದಲ್ಲಿ ಬರುತ್ತೆ. ಈ ವರ್ಕೋಯಾನಸ್ ಶ್ರೇಣಿಗಳಿಂದ ಹುಟ್ಟುವಂತಹ ಈ ಯೂರೋಲ್ ನದಿ ಯೂರೋಲ್ ಪರ್ವತ ಶ್ರೇಣಿಗಳನ್ನ ಬಳಸಿಯೇ ಹರಿಯುತ್ತೆ. ಇನ್ನು ಕೆಳಗಡೆ ಇದು ಎಲ್ಲಿ ಸೇರುತ್ತೆ? ಕ್ಯಾಸ್ಪಿಯನ್ ಸಮುದ್ರ ಅಥವಾ ಸರೋವರ ಅಂತ ಏನ್ ಕರಿತೀವಿ, ಎರಡೂ ರೀತಿಯಲ್ಲಿ ಹೇಳ್ತಾರೆ. ಆ ಒಂದು ಕ್ಯಾಸ್ಪಿಯನ್ ಸರೋವರವನ್ನ ಸೇರುತ್ತೆ. ಆದ್ರೆ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಈ ಯೂರೋಲ್ ನದಿಯನ್ನ ಏಷ್ಯಾಕ್ಕಿಂತ ಹೆಚ್ಚಾಗಿ ಯುರೋಪ್ಗೆನೆ ಇದರ ಗಣನೆ ಜಾಸ್ತಿ. ಹಾಗಾಗಿ ಯುರೋಪ್ ಅಲ್ಲಿ ಹರಿಯುವ ಅತ್ಯಂತ ಉದ್ದವಾದ ಮೂರನೇ ದೊಡ್ಡ ನದಿ ಯಾವುದು ಅಂತಂದ್ರೆ ಅದು ಯೂರೋಲ್ ನದಿ ಅಂತ ಕೂಡ ಕರಿತೀವಿ. ಯೂರೋಲ್ ನದಿ ಯುರೋಪ್ ಅಲ್ಲಿ ಹರಿಯುವ ಮೂರನೇ ದೊಡ್ಡ ನದಿ. ಯುರೋಪ್ ನಲ್ಲಿ ಹಾಗಾದ್ರೆ ಮೊದಲನೇ ದೊಡ್ಡ ನದಿ ಯಾವುದು ಅಂತಂದ್ರೆ ಅದೇನೆ ವೋಲ್ಗಾ ನದಿ ಅಂತ ಕರಿತೀವಿ. ವೋಲ್ಗಾ ಯುರೋಪ್ನ ಅತ್ಯಂತ ದೊಡ್ಡ ನದಿ. ಎರಡನೇ ದೊಡ್ಡ ನದಿ ಅಂತ ಬಂದ್ರೆ ಅದರಲ್ಲಿ ಡ್ಯಾನ್ಯೂಬ್ ಅಂತ ಬರುತ್ತೆ. ಓಕೆ, ವೋಲ್ಗಾ, ಡ್ಯಾನ್ಯೂಬ್ ನಂತರ ಮೂರನೇ ದೊಡ್ಡ ನದಿನೇ ಯಾವುದು? ಈ ಯೂರೋಲ್ ನದಿ ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಇದು ಏಷ್ಯಾದ ಪ್ರಾಕೃತಿಕ ಲಕ್ಷಣಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಾಕೃತಿಕ ಲಕ್ಷಣ. ಇನ್ನೊಂದು ಇದರ ಪ್ರಾಕೃತಿಕ ಲಕ್ಷಣದ ಬಗ್ಗೆ ನಾವು ಮಾತಾಡಬೇಕು. ಅದೇನೆ ಕ್ಯಾಸ್ಪಿಯನ್ ಸಿ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಕ್ಯಾಸ್ಪಿಯನ್ ಸಿ ಅಂತ ಕರಿತೀವಿ. ಈ ಕ್ಯಾಸ್ಪಿಯನ್ ಸಿ ಸಾಮಾನ್ಯವಾಗಿ ಅತಿ ದೊಡ್ಡ ಸರೋವರ ಅಂತಲೂ ಕರೀತಾರೆ ಮತ್ತು ಒಳಭಾಗದ ಸಮುದ್ರ ಜಲಭಾಗಗಳು ಅಂತಲೂ ಕೂಡ ಕರೀತಾರೆ.
ಬಟ್ ಈ ಕ್ಯಾಸ್ಪಿಯನ್ ಸಿ ಏನಾಗಿದೆ ಅಂತಂದ್ರೆ ಏಷ್ಯಾ ಮತ್ತು ಯುರೋಪ್ಗಳ ಮಧ್ಯದಲ್ಲಿ ಕಂಡು ಬರ್ತದೆ. ಇದನ್ನು ಯಾವ್ಯಾವ ರೀತಿಯಲ್ಲಿ ಹೇಳ್ಬೋದು ಅಂತಂದ್ರೆ, ಈ ಕ್ಯಾಸ್ಪಿಯನ್ ಸಿಗೆ ಹೊಂದಿಕೊಂಡಿರುವ ರಾಷ್ಟ್ರಗಳು ಅಂತಂದ್ರೆ ಕಜಕಿಸ್ತಾನ್ ಮತ್ತೆ ತುರ್ಕ್ಮೇನಿಸ್ತಾನ್. ನೆನ್ಪಿಟ್ಕೊಳ್ಳಿ, ಕಜಕಿಸ್ತಾನ್, ತುರ್ಕ್ಮೇನಿಸ್ತಾನ್, ಇರಾನ್ ಮತ್ತು ಅಜರ್ಬೈಜಾನ್ ಅಂತ ಕರಿತೀವಿ. ಏನಂತೀವಿ? ಅಜರ್ಬೈಜಾನ್ ಮತ್ತೆ ರಷ್ಯಾ. ಈ ಒಂದು 5 ರಾಷ್ಟ್ರಗಳ ಮಧ್ಯದಲ್ಲಿ ಹರಡಿಕೊಂಡಿರುವ ಭಾಗವೇ ಯಾವುದಿದು? ಕ್ಯಾಸ್ಪಿಯನ್ ಸಿ ಅಥವಾ ಕ್ಯಾಸ್ಪಿಯನ್ ಸರೋವರ. ಇಲ್ಲಿ ಉಂಟಾಗಿರುವ ಚಿಕ್ಕ ಚಿಕ್ಕ ಭಾಗಗಳಿಗೆ ಕ್ಯಾಸ್ಪಿಯನ್ ಸರೋವರಗಳು ಅಂತಲೂ ಕೂಡ ಕರೀತಾರೆ. ಹಂಗಾಗಿ ಸರೋವರವೂ ಹೌದು, ಸಮುದ್ರವೂ ಹೌದು ಇದು. ಸೊ ಹಾಗಾಗಿ ಇದು ನಮ್ಮಲ್ಲಿ ಕಂಡು ಬರ್ತಕ್ಕಂಥದ್ದು ಇಲ್ಲಿವರೆ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಾಕೃತಿಕ ಲಕ್ಷಣದ ಬಗ್ಗೆ ನಾವು ಮಾತಾಡೋದಾದ್ರೆ ಸ್ನೇಹಿತರೆ, ಏಷ್ಯಾದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಾಕೃತಿಕ ಲಕ್ಷಣದ ಬಗ್ಗೆ ನಾವು ಮಾತಾಡಬೇಕು. ಅದೇನೆ ಸೂಯೆಜ್ ಕ್ಯಾನಲ್ ಅಥವಾ ಸೂಯೆಜ್ ಕಾಲುವೆ ಅಂತ ಕೂಡ ಕರಿತೀವಿ. ಸಿನಾಯ್ ಪೆನಿನ್ಸುಲಾ ಅಂದ್ರೆ ಸಿನಾಯ್ ಪ್ರಸ್ಥಭೂಮಿಯಲ್ಲಿ ಕಂಡುಬರುವಂತಹ ಪ್ರಮುಖವಾಗಿರ್ತಕ್ಕಂಥದ್ದೇ ಈ ಸೂಯೆಜ್ ಕಾಲುವೆ. ಸೂಯೆಜ್ ಕಾಲುವೆ 1859ರಿಂದ 69ರವರೆಗೂ ಇದನ್ನ ರಚನೆ ಮಾಡಲಾಯಿತು. ಇದರ ಒಟ್ಟು ಉದ್ದ ಬಂದ್ಬಿಟ್ಟು 193 ಕಿಲೋಮೀಟರ್ ಇದೆ. ಫರ್ಡಿನಾಂಡ್ ಡಿ ಲೆಸೆಪ್ಸ್ ಅನ್ನೋನಿಂದ ಇದರ ಪೂರ್ಣ ಕಾರ್ಯ ನೆರವೇರಲ್ಪಟ್ಟು ಅಂತ ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಇದರ ಬಗ್ಗೆ ನಮಗೆ ಪ್ರಶ್ನೆ ಆಲ್ರೆಡಿ ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ಇದು ಯಾವ 2 ಸಮುದ್ರಗಳನ್ನ ಸೇರಿಸುತ್ತದೆ ಅಂತ ಕೇಳ್ತಾರೆ. ಒಂದು ಕೆಂಪು ಸಮುದ್ರವನ್ನ ಮೆಡಿಟರೇನಿಯನ್ ಸಮುದ್ರಕ್ಕೆ ಜಾಯಿಂಟ್ ಮಾಡೋದೇ ಯಾವುದು? ಈ ಒಂದು ಸೂಯೆಜ್ ಕಾಲುವೆ. ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಈಜಿಪ್ಟ್ ದೇಶ, ಈ ಭಾಗದಲ್ಲಿ ಈಜಿಪ್ಟ್ ದೇಶ ಆದ್ರೆ ಈ ಭಾಗದಲ್ಲಿ ಪ್ಯಾಲೆಸ್ಟೇನಿಯನ್ ಮತ್ತು ಇಸ್ರೇಲ್ ಕೂಡ ಬರ್ತವೆ. ಓಕೆ, ಅದನ್ನ ಪೂರ್ತಿಯಾಗಿ ಸಿನಾಯ್ ಪೆನಿನ್ಸುಲಾ ಅಂತಾನೂ ಕೂಡ ಕರಿತೇವೆ. ಈ ಭಾಗದಲ್ಲಿ ನಿರ್ಮಾಣ ಆಗೋದೇ ಯಾವುದು? ಈ ಸೂಯೆಜ್ ಕಾಲುವೆ. ಎಷ್ಟು ಉದ್ದ ಇದೆ ಅಂತ ಹೇಳಿದ್ರೆ 193 ಕಿಲೋಮೀಟರ್ ಉದ್ದ ಇದೆ. ಇನ್ನು ನಮ್ಗಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನ ಮಾತಾಡೋದಾದ್ರೆ, ಇದರಲ್ಲಿ ಬಹಳ ಪ್ರಮುಖವಾದಂತ ಮತ್ತೊಂದು ಪ್ರಾಕೃತಿಕ ಲಕ್ಷಣ ಅಂತಂದ್ರೆ ಅದೇನೆ ಈ ಒಂದು ಟರ್ಕಿ ಜಲಸಂಧಿ ಬಗ್ಗೆ ಮಾತಾಡ್ತೀವಿ. ಟರ್ಕಿ ಜಲಸಂಧಿ ನೆನ್ಪಿಟ್ಕೊಳ್ಳಿ, ಇದು ಇಸ್ತಾಂಬುಲ್ ಅಂತ ಕರಿತೀವಿ. ಏನ್ ಕರಿತೀವಿ? ಇಸ್ತಾಂಬುಲ್. ಅದಕ್ಕಿಂತ ಹಿಂದೆ ನಾವು ಮಾತಾಡ್ತಿದ್ವಿ ಯಾವುದು? ಕಾನ್ಸ್ಟಾಂಟಿನೋಪಲ್ ಅಂತ ಕರಿತಿದ್ವಿ. ಏನಂತ ಕರಿತಿದ್ವಿ? ಕಾನ್ಸ್ಟಾಂಟಿನೋಪಲ್. ಈ ಕಾನ್ಸ್ಟಾಂಟಿನೋಪಲ್ ಅಂತ ಯಾಕೆ ಕರೀತಾರೆ ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕಾನ್ಸ್ಟಾಂಟೈನ್ ಅನ್ನೋ ದೊರೆ ಇಲ್ಲಿ ಕ್ರೈಸ್ತ ಧರ್ಮವನ್ನ, ನೆನ್ಪಿಟ್ಕೊಳ್ಳಿ, ಕ್ರೈಸ್ತ ಧರ್ಮವನ್ನ ರಾಜಧರ್ಮವನ್ನಾಗಿ ಮಾಡ್ದ ಅನ್ನೋ ಕಾರಣಕ್ಕಾಗಿ ಅವನಿಂದ ನಿರ್ಮಾಣಗೊಂಡ ಈ ನಗರವನ್ನ ಕಾನ್ಸ್ಟಾಂಟೈನ್ ಅಂತ ಕರಿತಾ ಇದ್ರು. ಮುಂದೆ ಅದು ಕಾನ್ಸ್ಟಾಂಟಿನೋಪಲ್ ಆಯ್ತು. ಈಗ ಅದನ್ನ ಇಸ್ತಾಂಬುಲ್ ಮತ್ತೆ ಟರ್ಕಿ ಪ್ರದೇಶಗಳಾಗಿ ಹೇಳುತ್ತೀವಿ. ನೆನ್ಪಿಟ್ಕೊಳ್ಳಿ, ಈ ಟರ್ಕಿ ಜಲಸಂಧಿ ಏನನ್ನ ಸೇರಿಸ್ತದೆ ಅಂತ ನೋಡ್ಕೋಬೇಕು. ಟರ್ಕಿ ಜಲಸಂಧಿ ಈ ಕಡೆ ಏಜಿಯನ್ ಸಮುದ್ರ ಬರ್ತದೆ, ಅದರ ಮೇಲ್ಭಾಗದಲ್ಲಿ ಬ್ಲ್ಯಾಕ್ ಸಿ ಬರ್ತದೆ. ಕಪ್ಪು ಸಮುದ್ರ ಮತ್ತು ಏಜಿಯನ್ ಸಮುದ್ರಗಳನ್ನ ಮಧ್ಯಭಾಗದಲ್ಲಿ ಸೇರಿಸೋದೆ ಯಾವುದು? ಈ ಟರ್ಕಿ ಜಲಸಂಧಿ ಅಂತ ಕೂಡ ಕರಿತೀವಿ. ಟರ್ಕಿ ಜಲಸಂಧಿ ಯಾವುದನ್ನು ಸೇರಿಸುತ್ತೆ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಮೇಲೆ ಬ್ಲ್ಯಾಕ್ ಸಿ ಅನ್ನ ಈ ಕಡೆ ಏಜಿಯನ್ ಸಮುದ್ರಕ್ಕೆ ಸೇರಿಸದೆ. ಆಗ್ಲೇ ನಿಮ್ಗೆ ಹೇಳಿದೆ ನಾನು, ಟರ್ಕಿ ಅನ್ನೋ ರಾಷ್ಟ್ರ ಇದು ಈ ಕಡೆ ಏಷ್ಯಾಕ್ಕೂ ಸೇರ್ತದೆ ಮತ್ತು ಈ ಕಡೆ ಯುರೋಪ್ಗೂ ಕೂಡ ಸೇರುತ್ತೆ. ಹಾಗೆ ರಷ್ಯಾ ಮತ್ತು ಟರ್ಕಿ ಇವೆರಡು 2 ಖಂಡಗಳಿಗೆ ಸೇರಲ್ಪಡುವಂತಹ ಪ್ರಮುಖವಾಗಿರ್ತಕ್ಕಂಥ ಭಾಗ ಅಂತ ಕೂಡ ನಾವು ಇದನ್ನ ಎಕ್ಸ್ಪ್ಲೈನ್ ಮಾಡಬಹುದು. ಇನ್ನೊಂದು ಬಹಳ ಪ್ರಮುಖವಾದಂತಹ ಲಕ್ಷಣ ಅಂತಂದ್ರೆ ಕಪ್ಪು ಸಮುದ್ರದ ಬಗ್ಗೆ ಮಾತಾಡಬೇಕು. ಯಾಕೆ ಅಂತಂದ್ರೆ ಈ ಕಪ್ಪು ಸಮುದ್ರ ಏನಿದೆ ಇದು ಕೂಡ ಅಷ್ಟೇನೆ. ನೋಡಿ, ಕಪ್ಪು ಸಮುದ್ರ ಯಾವ್ಯಾವ ರಾಷ್ಟ್ರಗಳಿಗೆ ಸಂಬಂಧಪಡುತ್ತೆ ಅಂತಂದ್ರೆ, ಒಂದು ರಷ್ಯಾಕ್ಕೆ ಸಂಬಂಧಪಡ್ತದೆ, ಜಾರ್ಜಿಯಾ ಅಂತ ಕರಿತೀವಿ, ಅರಬ್ ಕಂಟ್ರಿಗಳಲ್ಲಿ ಜಾರ್ಜಿಯಾಕ್ಕೆ. ಇನ್ನು ಟರ್ಕಿ, ನೆನ್ಪಿಟ್ಕೊಳ್ಳಿ, ಕಪ್ಪು ಸಮುದ್ರ ಯಾವ್ದ್ರ ಮಧ್ಯೆ ಇದೆ ಅಂದ್ರೆ ರಷ್ಯಾ ಇದೆ, ಜಾರ್ಜಿಯಾ ಇದೆ, ಟರ್ಕಿ ಇದೆ. ಈ ಕಡೆ ಭಾಗಗಳೆಲ್ಲ ಏಷ್ಯಾ ಆದ್ರೆ ಇನ್ನು ಈ ಕಡೆ ಭಾಗಗಳೆಲ್ಲ ಯುರೋಪ್ಗೆ ಸೇರ್ತವೆ. ಯಾವುದು? ಬಲ್ಗೇರಿಯಾ, ರೊಮ್ಯಾನಿಯಾ, ಮಾಲ್ಡೋವಿಯಾ ಮತ್ತು ಉಕ್ರೇನ್ ಅಂತ ಕರಿತೀವಿ. ಈನೆಲ್ಲ ರಾಷ್ಟ್ರಗಳು ಯುರೋಪ್ ಖಂಡದಲ್ಲಿ ಬಂದ್ರೆ ಈ 3 ರಾಷ್ಟ್ರಗಳು ಕೂಡ ಏನಾಗ್ತವೆ? ಏಷ್ಯಾ ಖಂಡದಲ್ಲಿ ಬರ್ತವೆ. ಹೀಗೆ ಏಷ್ಯಾ ಮತ್ತು ಯುರೋಪ್ ಖಂಡಗಳ ಮಧ್ಯದಲ್ಲಿರೋದೇ ಯಾವುದು? ಈ ಬ್ಲ್ಯಾಕ್ ಸಿ.
ಈ ಬ್ಲ್ಯಾಕ್ ಸಿ ಮತ್ತು ಇಲ್ಲಿ ಯುರೋಲ್ ಮೌಂಟೈನ್ ಶ್ರೇಣಿಗಳ ಒಂದು ವ್ಯವಸ್ಥೆ ಬರ್ತದೆ, ಅಥವಾ ಕಾಕ್ಸಸ್ ಮೌಂಟೈನ್ಗಳ ಶ್ರೇಣಿನೂ ಕೂಡ ಬರುತ್ತೆ. ಈ ಕಾಕ್ಸಸ್ ಮೌಂಟೈನ್ ಶ್ರೇಣಿಗಳಲ್ಲೇ ಯುರೋಲ್ ಶ್ರೇಣಿಗಳಲ್ಲೇ ಮಧ್ಯದಲ್ಲಿ ಒಂದು ಸುಂದರವಾದ ನಗರ ಇದೆ. ಈ ಸೋಚಿ ನಗರದ ಬಗ್ಗೆ ನೆನ್ಪಿಟ್ಕೊಳ್ಳಿ. ಇದು ಕರೆಂಟ್ ಅಫೇರ್ಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ಕೇಳಿರ್ತಕ್ಕಂಥ ಸೋಚಿ ಬಗ್ಗೆ ಇದೆ. ಏನ್ ಸೋಚಿ ಬಗ್ಗೆ ಇದೆ ಅಂತಂದ್ರೆ 2014ರ ಒಂದು ವಿಂಟರ್ ಒಲಿಂಪಿಕ್ ಅಂತ ಏನ್ ಕರಿತೀವಲ್ಲ, ಚಳಿಗಾಲದ ಒಲಿಂಪಿಕ್ ನಡೆದದ್ದು ಇದೇ ಸೋಚಿ ನಗರದಲ್ಲಿ. ಹಾಗಾಗಿ ಇದು ಕಾಕ್ಸಸ್ ಮತ್ತು ಯುರೋಪಿಯನ್ ಮೌಂಟೈನ್ ಶ್ರೇಣಿಗಳಲ್ಲಿ ಬರುವಂತಹ ರಷ್ಯಾದ ಅತ್ಯಂತ ಸುಂದರವಾದ ನಗರ ಅಂತಾನೆ ಇದನ್ನ ಕರೆಯಲಾಗ್ತದೆ ಸ್ನೇಹಿತರೆ. ಹಾಗಾಗಿ ಕಪ್ಪು ಸಮುದ್ರದ ವಲಯಗಳನ್ನ ಸರಿಯಾಗಿ ತಿಳ್ಕೋಬೇಕು. ಇದ್ರ ಮಧ್ಯದಲ್ಲಿ ಈಗ ಮಾತಾಡಿದ್ರು ನಾವು, ಇದು ಬಿ ಭಾಗ ಇಸ್ತಾಂಬುಲ್ ಏನದು ಟರ್ಕಿ ಜಲಸಂಧಿ ಅಂತಾನೂ ಕೂಡ ಇದನ್ನ ಕರಿತೀವಿ. ನೆಕ್ಸ್ಟ್ ಇದರ ಪ್ರಾಕೃತಿಕ ಲಕ್ಷಣದಲ್ಲಿ ಇನ್ನೊಂದು ಜಲಸಂಧಿ ಬಗ್ಗೆ ನಾವು ಮಾತಾಡಬೇಕು. ಅದನ್ನೇ ಸ್ಟ್ರೈಟ್ ಆಫ್ ಮಲಕ್ಕಾ ಅಂತ ಕರಿತೀವಿ. ಮಲಕ್ಕಾ ಜಲಸಂಧಿ. ಈ ಮಲಕ್ಕಾ ಜಲಸಂಧಿ ಏನ್ ಮಾಡುತ್ತೆ ಅಂದ್ರೆ, ಈ ಕಡೆ ಬೇ ಆಫ್ ಬೆಂಗಾಲ್ ಇದೆ, ಇಲ್ಲಿ ಹಿಂದೂ ಮಹಾಸಾಗರ ಬರುತ್ತೆ. ಬೇ ಆಫ್ ಬೆಂಗಾಲ್, ಹಿಂದೂ ಮಹಾಸಾಗರ ಇವುಗಳನ್ನ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ಹಾಗೂ ಸಿಂಗಾಪುರ್ ಇವುಗಳ ಮುಖಾಂತರವಾಗಿ ಇದು ಸೌತ್ ಚೈನಾ ಸಮುದ್ರಗಳನ್ನ ಮತ್ತು ಹಿಂದೂ ಮಹಾಸಾಗರದ ಮತ್ತೊಂದು ವಲಯ ಜೊತೆಗೆ ಪೆಸಿಫಿಕ್ ಮಹಾಸಾಗರಗಳನ್ನು ಕೂಡ ಇದು ಕನೆಕ್ಟ್ ಮಾಡುತ್ತೆ. ಫಿಲಿಪೈನ್ ಸಿ ಇರ್ಬೋದು, ಈಸ್ಟ್ ಚೈನಾ, ಸೌತ್ ಚೈನಾ, ಹಾಂಗ್ಕಾಂಗ್ ಮತ್ತೆ ಸಿಂಗಾಪುರ್ ಮತ್ತೆ ಈ ಕಡೆ ಇಂಡೋನೇಷ್ಯಾ ಮತ್ತೆ ಮಲೇಷ್ಯಾ ಅಂತ ಕರಿತೀವಿ. ಇವುಗಳ ಮಧ್ಯದಲ್ಲಿ ಬರುವ ಈ ಜಲಸಂಧಿಯನ್ನು ಏನಂತ ಕರಿತೀವಿ ನಾವು? ಸ್ಟ್ರೈಟ್ ಆಫ್ ಮಲಕ್ಕಾ, ಮಲಕ್ಕಾ ಜಲಸಂಧಿ ಅಂತ ಹೇಳಿ ಇದನ್ನ ಏನ್ ಮಾಡ್ತಾರೆ, ಕರೀತಾರೆ. ಸ್ನೇಹಿತರೆ, ಇದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಇನ್ನೊಂದು ಪ್ರಮುಖವಾದ ಏಷ್ಯಾದ ಪ್ರಾಕೃತಿಕ ಲಕ್ಷಣಗಳು ಬರ್ತದೆ. ಆ ಪ್ರಾಕೃತಿಕ ಲಕ್ಷಣಗಳು ಯಾವುದು ಅಂದ್ರೆ ಕೌಕಾಸಸ್ ಮೌಂಟೈನ್ಸ್ ಅಥವಾ ಕಾಕ್ಸಸ್ ಮೌಂಟೈನ್ಸ್ ಅಂತ ಕರೀತಾರೆ. ನೆನಪಿರ್ಲಿ, ಈ ಕಾಕ್ಸಸ್ ಮೌಂಟೈನ್ ಏನಿದೆ ಇದು ಈ ಕಡೆ ಅಜರ್ಬೈಜಾನ್ ಅಂತ ಆಗ್ಲೇ ನಿಮ್ಗೆ ಹೇಳದ್ನಲ್ಲ ನಾನು, ಈ ಅಜರ್ಬೈಜಾನ್ ಪ್ರದೇಶದಿಂದ ಸ್ಟಾರ್ಟ್ ಆಗದೆ ಈ ಕಾಕ್ಸಸ್ ಮೌಂಟೈನ್ ನ ಶ್ರೇಣಿಗಳು. ಈ ಕಾಕ್ಸಸ್ ಮೌಂಟೈನ್ ನ ಶ್ರೇಣಿಗಳು ಯುರೋಪ್ ಅಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಶ್ರೇಣಿ. ಇದರಲ್ಲಿ ಅತ್ಯಂತ ಎತ್ತರವಾದ ಯುರೋಪಿನ ಶಿಖರ ಬರುತ್ತೆ. ಯಾವ್ದದು ಯುರೋಪಿನ ಶಿಖರ? ಮೌಂಟ್ ಎಲ್ಬ್ರಸ್ ಅಂತ ಕರಿತೀವಿ. ಈ ಮೌಂಟ್ ಎಲ್ಬ್ರಸ್ ಏನಿದೆ 5642 ಮೀಟರ್ ಹೈಟ್ ಇರೋದ್ರಿಂದ ಇದನ್ನ ಯುರೋಪ್ ಅಲ್ಲೇ ಅತ್ಯಂತ ಎತ್ತರವಾದ ಶಿಖರ ಅಂತಾನೂ ಕೂಡ ಕರೀತಾರೆ. ಸೊ ಹಾಗಾಗಿ ಇದು ಬರೋದು ಇಲ್ಲೇನೆ ಅಜರ್ಬೈಜಾನ್ ಪ್ರದೇಶದಿಂದ ಸ್ಟಾರ್ಟ್ ಆಗ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಭಾಗನೇ ಈ ಕಾಕ್ಸಸ್ ಮೌಂಟೈನ್ ಪ್ರದೇಶದ ಬಗ್ಗೆ ಹೇಳ್ತೀವಿ. ಇನ್ನೊಂದು ಪ್ರಮುಖವಾದಂತಹ ಪ್ರದೇಶದ ಬಗ್ಗೆ, ಬಹಳ ಇತಿಹಾಸ ಪ್ರಸಿದ್ಧವಾದಂತಹ ಒಂದು ವ್ಯವಸ್ಥೆ ಬಗ್ಗೆ ನಾವು ಮಾತಾಡಬೇಕು. ಅದೇನೆ ಸಿಲ್ಕ್ ರೋಡ್ ಅಂತ ಕೂಡ ಕರಿತೀವಿ. ವೆರಿ ಇಂಪಾರ್ಟೆಂಟು. ಇದನ್ನ ಬಹಳ ಸರಿ ಎಕ್ಸಾಮ್ಸ್ ಅಲ್ಲಿ ಕೂಡ ನೀವು ಇದನ್ನ ನೋಡಲ್ಪಟ್ಟಿದ್ದೀರಿ ಮತ್ತು ಕೇಳಲ್ಪಟ್ಟಿದ್ದೀರಿ ಕೂಡ ಹೌದು. 2ನೇ ಶತಮಾನದಿಂದನೇ ಇದು ಚಾಲನೆಯಲ್ಲಿದ್ದಂತ ಒಂದು ರೂಟ್ ಅಂತ ಕರಿತೀವಿ. ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಈ ರೂಟ್ ಅಂತಂದ್ರೆ ಕೊರಿಯಾ ದೇಶದಿಂದ ಸ್ಟಾರ್ಟ್ ಆಗತ್ತೆ. ನೆನಪಿರ್ಲಿ, ಈಗ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಅಂತ ಡಿವೈಡ್ ಮಾಡಿದ್ವಿ ಬಿಟ್ರೆ, ಈ ಕೊರಿಯಾ ದೇಶದಿಂದ ಶುರುವಾದ್ರೆ ಚೀನಾದ ಮುಖಾಂತರವಾಗಿ ಪರ್ಷಿಯಾ ಮತ್ತು ಆನಂತರ ಮೆಡಿಟರೇನಿಯನ್ನ ಈಜಿಪ್ಟ್ ಇಸ್ತಾಂಬುಲ್ ವರೆಗೂ ಕೂಡ ಇದೇನಾಗಿತ್ತು, ವಿಸ್ತೃತವಾಗಿತ್ತು. ಹೀಗೆ ವಿಸ್ತೃತವಾಗಿರೋದು 2ನೇ ಶತಮಾನದ ಕಾಲದಲ್ಲಿ. ಮತ್ತು ಭಾರತದಿಂದನೂ ಕೂಡ ಇದು ಒಂದು ಲಿಂಕ್ ಆಗಿತ್ತು. ಯಾವ್ಯಾವ ದೇಶಗಳಿಗೆ? ನಮ್ಮ ಭಾರತ ಮತ್ತು ಚೀನಾದ ಮಧ್ಯದಲ್ಲಿ ಬರ್ತಕ್ಕಂತಹ ನಾಥುಲಾ ಪಾಸ್ ಏನ್ ಕರಿತೀವಿ, ಈ ನಾಥುಲಾ ಪಾಸ್ ಈ ಸಿಲ್ಕ್ ರೋಡ್ ಅನ್ನು ಏನ್ ಮಾಡ್ತಾ ಇತ್ತು, ಜಾಯಿಂಟ್ ಮಾಡ್ತಾ ಇತ್ತು ಅಂತ ಕರಿತೀವಿ. ಹಾಗಾಗಿ ಇದಕ್ಕೆ ಸಿಲ್ಕ್ ರೋಡ್ ಅಂತ ಹೆಸರು ಯಾವಾಗ ಬಂತು ಅಂತಂದ್ರೆ 1877ರಲ್ಲಿ ಪ್ರಸಿದ್ಧ ಇತಿಹಾಸಕಾರ ಫರ್ಡಿನಾಂಡ್ ಓನ್ ರಿಥೋಫೆನ್ ಅಂತ ಬರ್ತಾನೆ. ಯಾರು? ಫರ್ಡಿನಾಂಡ್ ಓನ್ ರಿಥೋಫೆನ್ ಅಂತ ನೆನ್ಪಿಟ್ಕೊಳ್ಳಿ. ಈ ರಿಥೋಫೆನ್ನೇ ಈ ರೀತಿ ಸಿಲ್ಕ್ ರೋಡ್ ಅಂತೇಳಿ ಇದಕ್ಕೆ ಹೆಸರಿಟ್ಟ. ರೇಷ್ಮೆಯ ಉದ್ಯಮಗಳು ನಡೀತಕ್ಕಂಥದ್ದು. ಮತ್ತಿದಕ್ಕೆ ಜಾಯಿಂಟ್ ಆಗ್ತಿದ್ದೆ ಈ ಏಷ್ಯಾದ ಹಾರ್ನ್ ಅಂತ ಕರೆಯುವಂತ ಭೂಪ್ರದೇಶವೇ ಈ ಸೊಮಾಲಿಯಾ ಪ್ರದೇಶ. ಇದನ್ನ ಏಷ್ಯಾದ ಹಾರ್ನ್ ಅಂತ ಕರಿತೀವಿ. ಇದು ಕೂಡ ಅವತ್ತಿನ ಕಾಲಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂತಹ ವ್ಯಾಪಾರಿ
ಮಾರ್ಗವೇ ಆಗಿತ್ತು. ಈ ರೆಡ್ ಮಾರ್ಕ್ ಅಲ್ಲಿ ಏನ್ ಬರ್ತಾ ಇದೆ, ಇದನ್ನ ಸಿಲ್ಕ್ ರೂಟ್, ಎಲ್ಲಿಂದ ಕೊರಿಯಾ, ಜಪಾನ್, ಅಲ್ಲಿಂದ ಚೀನಾ, ಭಾರತ, ಇನ್ನು ಪರ್ಷಿಯಾ, ಅರೇಬಿಯಾ, ಈಜಿಪ್ಟ್ ವರೆಗೂ ಕೂಡ ಇದು ಲಿಂಕ್ ಆಗಿತ್ತು ಅಂತ ಹೇಳಿ ಕೂಡ ಹೇಳ್ತೀವಿ. ಸ್ನೇಹಿತರೆ, ಏಷ್ಯಾದ ಪ್ರಮುಖ ಪರ್ವತ ಶ್ರೇಣಿಗಳ ಬಗ್ಗೆ ನಾವು ಮಾತಾಡಬೇಕು. ಏಷ್ಯಾದ ಪರ್ವತ ಶ್ರೇಣಿಗಳನ್ನ ನೆನ್ಪಿಟ್ಕೊಳ್ಬೇಕು ಅಂದ್ರೆ ವೆರಿ ಫೇಮಸ್ ಈ ಪಾಮಿರ್ ಗ್ರಂಥಿಯನ್ನ ನೆನ್ಪಿಟ್ಕೊಳ್ಳಿ. ಗ್ರಂಥಿ ಅಂದ್ರೆ ಏನು ಅಂತ ನೆನ್ಪಿಟ್ಕೊಳ್ಳಿ. ಗ್ರಂಥಿ ಅಂದ್ರೆ 2ರಿಂದ 3 ಪರ್ವತಗಳು ಅನೇಕ ಪರ್ವತಗಳು ಸಂಧಿಸುವ ಸ್ಥಳವನ್ನೇ ನಾಕ್ ಅಂತ ಕರಿತೀವಿ, ಅಥವಾ ಗ್ರಂಥಿಗಳು ಅಂತ ಕರಿತೀವಿ. ಅದು ಇಲ್ಲಿ ಪಾಮಿರ್ ಅನ್ನೋ ಪ್ರದೇಶದಲ್ಲಿ ಸೇರೋದ್ರಿಂದ ಇದನ್ನ ಪಾಮಿರ್ ಗ್ರಂಥಿ ಅಂತ ಕೂಡ ಕರಿತೀವಿ. ಈ ಪಾಮಿರ್ ಗ್ರಂಥಿಯಲ್ಲಿ ಯಾವ್ಯಾವ ಪರ್ವತ ಶ್ರೇಣಿಗಳು ಸೇರ್ತವೆ ಅಂತ ನೆನ್ಪಿಟ್ಕೊಳ್ಳಿ. ಪಾಮಿರ್ ಗ್ರಂಥಿಯ ಪ್ರಮುಖವಾದಂತ ಪರ್ವತ ಶ್ರೇಣಿಯೇ ಈ ಹಿಂದೂ ಕುಶ್ ಮೌಂಟೈನ್ಗಳು, ಅಫ್ಘಾನಿಸ್ತಾನದ ಮುಖಾಂತರ ಹೋಗ್ತವೆ. ಇನ್ನು ಸುಲೈಮಾನ್ ಪರ್ವತ ಶ್ರೇಣಿಗಳು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಪ್ರಮುಖ ಪರ್ವತ ಶ್ರೇಣಿಗಳು ಇವು. ಇನ್ನು ಭಾರತದಲ್ಲಿ ಬಂದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳು, ಇನ್ನು ಕಾರಾಕೋರಂ ಅಥವಾ K2 ಅಂತ ಏನ್ ಕರಿತೀವಿ ಆ ಶ್ರೇಣಿಗಳು ಕೂಡ ಇಲ್ಲೇನೆ ಬರೋದು. ಇನ್ನು ಕುನ್ನಾನ್ ಪರ್ವತ ಶ್ರೇಣಿಗಳು, ಟಿಯಾನ್ ಶಾನ್ ಅಂತೇಳಿ ಬರ್ತದೆ, ಟಿಯಾನ್ ಶಾನ್, ಇವೆಲ್ಲ ಪಾಮಿರ್ ಗ್ರಂಥಿಯಿಂದ ಹೊರಡುವಂತಹ ಒಂದು ಪರ್ವತ ಶ್ರೇಣಿಗಳು. ನೆನ್ಪಿಟ್ಕೊಳ್ಳಿ, ಹಿಂದೂ ಕುಶ್, ಸುಲೈಮಾನ್, ಹಿಮಾಲಯ, ಕಾರಾಕೋರಂ ಮತ್ತೆ ಕುನ್ಲಾನ್, ಇನ್ ಟಿಯಾನ್ ಶಾನ್ ಇವೆಲ್ಲವೂ ಕೂಡ ಬರ್ತದೆ. ಇನ್ನು ಅತಿ ಪ್ರಮುಖವಾಗಿ ನಮ್ಮ ಸಿನಾಯ್ ಪೆನಿನ್ಸುಲಾ ಪ್ರಸ್ಥಭೂಮಿಯಲ್ಲಿ ಕಂಡು ಬರೋದೆ ಈ ಜಾಗ್ರೋಸ್ ಪರ್ವತ ಶ್ರೇಣಿಗಳು ಅಂತ ಕೂಡ ಕರಿತೀವಿ. ಇನ್ನು ಎಲ್ಬ್ರೋಸ್ ಪರ್ವತ ಶ್ರೇಣಿಗಳು ಕೂಡ ಕಂಡು ಬರ್ತವೆ. ಇನ್ನು ಅರ್ಮೇನಿಯಾ ಪರ್ವತ ಶ್ರೇಣಿಗಳು ಕೂಡ ಕಂಡು ಬರ್ತವೆ. ಇನ್ನು ಪ್ಯಾಂಟೋಯಿಕ್ ಮತ್ತೆ ಟೌರಸ್ ಪರ್ವತ ಶ್ರೇಣಿಗಳು ಕೂಡ ನಮ್ಗೆ ಏಷ್ಯಾದ ಅತ್ಯಂತ ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂಥ ಪರ್ವತ ಶ್ರೇಣಿಗಳು ಅಂತ ಕೂಡ ಹೇಳಬಹುದು. ಇನ್ನೂ ಪ್ರಮುಖವಾಗಿರ್ತಕ್ಕಂತಹ ಏಷ್ಯಾದ ಪ್ರಮುಖ ಪರ್ವತ ಶ್ರೇಣಿಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಅತ್ಯಂತ ಪ್ರಮುಖವಾಗಿ ರಷ್ಯಾ ಮತ್ತು ಚೀನಾದಲ್ಲಿ ಕಂಡು ಬರ್ತಕ್ಕಂಥ ಪರ್ವತ ಶ್ರೇಣಿಗಳು ಇದಾವೆ. ರಷ್ಯಾ ಮತ್ತು ಚೀನಾದಲ್ಲಿ ಕಂಡು ಬರುವಂತಹ ಪರ್ವತ ಶ್ರೇಣಿಗಳು ಅಂತಂದ್ರೆ ಪ್ರಮುಖವಾಗಿ ನೋಡೋಣ. ಈ ಒಂದು ಯುರೋಪ್ ಅಲ್ಲಿ ಕಂಡು ಬರ್ತಕ್ಕಂಥಲ್ಲ, ರಷ್ಯಾ ಮತ್ತು ಚೀನಾದಲ್ಲಿ ಕಂಡು ಬರುವಂತಹ ಶ್ರೇಣಿಗಳ ಬಗ್ಗೆ ಮಾತಾಡೋದಾದ್ರೆ ಏಷ್ಯಾ ಖಂಡದ ಅತ್ಯಂತ ಉತ್ತರ ಅಂದ್ರೆ ಆರ್ಕಟಿಕ್ ನ ಭಾಗದಲ್ಲಿ ಕಂಡು ಬರೋದೇ ವರ್ಕೋಯಾನಸ್ಕ್ ಅಂತ ಕೂಡ ಕರಿತೀವಿ. ವರ್ಕೋಯಾನಸ್ಕ್ ಕೂಡ ಬರ್ತವೆ, ಸ್ಟೆನ್ಲಿ ಬರ್ತವೆ, ಸುಯಾನ್ ಅಂತ ಕೂಡ ಬರ್ತವೆ, ಆಲೈ ಶ್ರೇಣಿಗಳು ಕೂಡ ಬರ್ತವೆ. ಇವೆಲ್ಲ ಚೀನಾ ಮತ್ತು ರಷ್ಯಾದ ಭಾಗದಲ್ಲಿ. ಇನ್ನು ಚೀನಾವನ್ನ ಅಂದ್ರೆ ಏಷ್ಯಾ ಮತ್ತು ಯುರೋಪ್ ಅನ್ನ ಬೇರ್ಪಡಿಸಿರ್ತಕ್ಕಂಥದ್ದು ಈ ಯುರೋಲ್ ಪರ್ವತ ಶ್ರೇಣಿಗಳು ಕೂಡ ಇಲ್ಲಿ ಬರ್ತದೆ. ನಿಮ್ಗಾಗ್ಲೇ ಹೇಳಿದೆ ನಾನು, ರಷ್ಯಾ ಮತ್ತು ಕಜಕಿಸ್ತಾನ್ ನಿಂದ ಬೇರ್ಪಡಿಸಿರ್ತಕ್ಕಂತಹ ಪರ್ವತ ಶ್ರೇಣಿಗಳ ಬಗ್ಗೆ ನಾವು ಇಲ್ಲಿ ಮಾತಾಡಿದೀವಿ. ಇನ್ನು ಪ್ರಮುಖವಾಗಿ ಇನ್ನೂ ಇತರೆ ಶ್ರೇಣಿಗಳ ಬಗ್ಗೆ ನಾವು ಇದರಲ್ಲಿ ಹೇಳೋದಾದ್ರೆ ಏಷ್ಯಾದಲ್ಲಿ ವೆರಿ ಪ್ರಮುಖವಾಗಿ ನಾನು ನಿಮ್ಗಾಗಲೇ ಹೇಳಿದೆ ಸ್ಟೆನ್ನಾಯ್ ಶ್ರೇಣಿಗಳು ಮತ್ತೆ ಸುಯಾನ್ ಶ್ರೇಣಿಗಳು ಕೂಡ ಇಲ್ಲಿ ಕಂಡು ಬರ್ತವೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಪ್ರದೇಶ ಅಂತಾನೆ ಕೂಡ ಹೇಳ್ಬೋದು. ಇನ್ನು ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಈ ಹಿಂದೂ ಕುಶ್ ಮೌಂಟೈನ್ಗಳ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಈ ಹಿಂದೂ ಕುಶ್ ಮೌಂಟೈನ್ಗಳು ಏನ್ ಬರ್ತವೆ ಅಂದ್ರೆ ಇಲ್ಲಿ ಬರೋದೇ ನಮ್ಗೆ ಡೋರಾ ಪಾಸ್ ಅಂತ ಕೂಡ ಕರಿತೀವಿ. ಡೋರಾ ಪಾಸ್ ಬರ್ತಕ್ಕಂಥದ್ದು ಇಲ್ಲೇನೆ. ಈ ಹಿಂದೂ ಕುಶ್ ಮೌಂಟೈನ್ಗಳು ಎಲ್ಲಿಂದ ಎಲ್ಲಿವರೆಗೆ ಎಕ್ಸ್ಟೆಂಡ್ ಅಂತಂದ್ರೆ ಭಾರತದ ಮೇಲ್ಭಾಗದ ಅಫ್ಘಾನಿಸ್ತಾನದ ಯಾವುದು ಪಾಮಿರ್ ಗ್ರಂಥಿಯಿಂದ ಸ್ಟಾರ್ಟ್ ಆದ್ರೆ ಇವು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಮೇಲೆ ತಜಕಿಸ್ತಾನ್, ಈ ಕಡೆ ಚೈನಾ 4 ರಾಷ್ಟ್ರಗಳನ್ನು ಸಂಧಿಸುವಂಥದ್ದು ಈ ಒಂದು ಯಾವುದು ಹಿಂದೂ ಕುಶ್ ಮೌಂಟೈನ್ ಅಂತ ಕೂಡ ಇದನ್ನ ಕರೆಯಲಾಗ್ತದೆ. ಇನ್ನು ಪ್ರಮುಖವಾಗಿರ್ತಕ್ಕಂಥ ಪರ್ವತ ಶ್ರೇಣಿಗಳ ಬಗ್ಗೆ ನಾವು ಮಾತಾಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಕೆಲವು ಪ್ರಸ್ಥಭೂಮಿಗಳ ಬಗ್ಗೆ ಮಾತಾಡೋಣ. ಏಷ್ಯಾದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಸ್ಥಭೂಮಿ ಅತ್ಯಂತ ಉತ್ತರದಲ್ಲಿ ಕಂಡು ಬರೋದು ಸೈಬೀರಿಯನ್ ಪ್ರಸ್ಥಭೂಮಿ ಅಂತ ಕೂಡ ಕರಿತೀವಿ. ಈ ಸೈಬೀರಿಯನ್ ಪ್ರಸ್ಥಭೂಮಿಯ ನಂತರ ಬರೋದೇ ಮಂಗೋಲಿಯನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಈ ಮಂಗೋಲಿಯನ್ ಪ್ರಸ್ಥಭೂಮಿ ಏನಾಗಿದೆ ಅಂದ್ರೆ ಸುಯಾನ್ ಪರ್ವತ ಶ್ರೇಣಿಗಳು ಮತ್ತೆ ಆಲ್ಟಾಯ್ ಪರ್ವತ ಶ್ರೇಣಿಗಳು. ನೆನ್ಪಿಟ್ಕೊಳ್ಳಿ, ರಷ್ಯಾದಲ್ಲಿ ಬರುವಂತ ಸುಯಾನ್ ಪರ್ವತ ಶ್ರೇಣಿಗಳು, ಆಲ್ಟಾಯ್ ಪರ್ವತ ಶ್ರೇಣಿಗಳು, ಇವುಗಳ ಮಧ್ಯದಲ್ಲಿ ಅಂದ್ರೆ ಕೆಂಟಿಲ್ ಪರ್ವತ ಶ್ರೇಣಿಗಳ ಮಧ್ಯದಲ್ಲಿ ಬರೋದೇ ಈ ಮಂಗೋಲಿಯನ್ ಪ್ರಸ್ಥಭೂಮಿ ಅಂತ ಕರಿತೀವಿ.
ಇನ್ನೊಂದು ಭಾರತದ ವಾಯುಗುಣ ಇರ್ಬೋದು, ಚೀನಾದ ಭೂಪ್ರದೇಶಗಳ ವಲಯದ ಮೇಲೆ ಇರ್ಬೋದು, ಅತ್ಯಂತ ಪ್ರಭಾವ ಬೀರುವ ಮತ್ತೊಂದು ಪ್ರಸ್ಥಭೂಮಿ ಅಂದ್ರೆ ಟಿಬೆಟಿಯನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಇದನ್ನ ಪ್ರಪಂಚದ ನಿಮ್ಗೆಲ್ಲ ಗೊತ್ತಿದೆ ಮೇಲ್ಛಾವಣಿ ಅಂತಾನೂ ಕೂಡ ಕರೀತಾರೆ. ಇಂಥ ಒಂದು ಪ್ರದೇಶದ ಸುತ್ತ ನೋಡಿ ಟಿಯಾನ್ ಶಾನ್ ಪರ್ವತಗಳು, ಕುನ್ಲಾನ್ ಪರ್ವತಗಳು, ಕಾರಾಕೋರಂ ಮತ್ತು ಹಿಮಾಲಯ, ಈ 4 ಶ್ರೇಣಿಗಳ ಮಧ್ಯಭಾಗದಲ್ಲಿ ವಿಸ್ತೃತವಾಗಿರೋದೇ ಈ ಟಿಬೆಟಿಯನ್ ಪ್ರಸ್ಥಭೂಮಿ. ಇಲ್ಲಿ ಅತ್ಯಂತ ಪ್ರಮುಖವಾದ ಚೀನಾದ ಯಾಂಗ್ಝೈ ರಿವರ್ ಕೂಡ ಇಲ್ಲೇನೆ ಹರಿಯುತ್ತೆ. ಮುಂದೆ ಈ ಪ್ರದೇಶದಿಂದ ಹರಿಯುವಂತ ಮೆಕಾಂಗ್ ನದಿ ಕೂಡ ಮತ್ತು ಇರಾವದಿ ನದಿಗಳು ಕೂಡ, ಮಯನ್ಮಾರ್ ಮುಖಾಂತರ ಹರಿತಕ್ಕಂಥ ನದಿಗಳು ಕೂಡ ಈ ಒಂದು ಪ್ರಸ್ಥಭೂಮಿಯಲ್ಲಿ ನಮ್ಗೆ ಕಂಡು ಬರ್ತವೆ ಅಂತಾನೆ ಕೂಡ ನಾವು ಅದನ್ನ ಹೇಳ್ಬೋದು. ಹೀಗೆ ಅನೇಕ ಪ್ರಸ್ಥಭೂಮಿಗಳನ್ನು ಹೊಂದಿರತಕ್ಕಂಥದ್ದೇ ಈ ನಮ್ಮ ಏಷ್ಯಾ ಖಂಡ. ಇದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಮಾತಾಡಬೇಕಾಗಿರೋದು ಇನ್ನು ಕೆಲವು ಮೈದಾನಗಳ ಬಗ್ಗೆ ಮಾತಾಡ್ತೀವಿ. ಯಾವ್ಯಾವ ಮೈದಾನಗಳು ಇದ್ದಾವೆ ಏಷ್ಯಾದಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಯಾಕುಟ್ಸ್ ಮೈದಾನ ಅಂತ ಕರಿತೀವಿ. ಈ ಯಾಕುಟ್ಸ್ ಮೈದಾನಗಳು ಕೂಡ ನಮ್ಮಲ್ಲಿ ಕಂಡು ಬರ್ತವೆ. ಇನ್ನು ಸೈಬೀರಿಯನ್ ಪ್ರಸ್ಥಭೂಮಿಯ ಪಕ್ಕದಲ್ಲೇ ವೆಸ್ಟ್ ಸೈಬೀರಿಯನ್ ಪ್ಲೈನ್ ಅಂತ ಕೂಡ ಕರಿತೀವಿ. ಈ ವೆಸ್ಟ್ ಸೈಬೀರಿಯನ್ ಪ್ಲೈನ್ ಏನಿದೆ ಇದು ಯುರೋಲ್ ಪರ್ವತ ಶ್ರೇಣಿಗಳಿಂದ ಹರಿಯುವ ನದಿಗಳಿಂದ ಉಂಟಾಗಿರ್ತಕ್ಕಂತಹ ಮತ್ತು ಈ ಮೇಲ್ಭಾಗದಲ್ಲಿ ವರ್ಕೋಯಾನಸ್ ಪರ್ವತ ಶ್ರೇಣಿಗಳಿಂದ ಉಂಟಾಗಿರ್ತಕ್ಕಂಥ ನದಿಗಳಿಂದ ಈ ವೆಸ್ಟ್ ಸೈಬೀರಿಯನ್ ಪ್ಲೈನ್ ರೆಡಿಯಾಗಿದೆ ಅಂತ ಹೇಳ್ಬೋದು. ಇನ್ನು ನಾರ್ತ್ ಈಸ್ಟ್ ಚೈನಾ ಪ್ಲೈನ್ ಅಂತ ಕರಿತೀವಿ. ಈ ನಾರ್ತ್ ಈಸ್ಟ್ ಚೈನಾ ಪ್ಲೈನ್ ಕೂಡ ಅತ್ಯಂತ ಫಲವತ್ತಾಗಿರ್ತಕ್ಕಂಥ ಭಾಗವೇ ಹೌದು. ಇನ್ನು ನಮ್ಗೆ ಇನ್ನು ಇತರೆ ಪ್ರಮುಖವಾಗಿರ್ತಕ್ಕಂಥದ್ದು ಅಂದ್ರೆ ಭಾರತದಲ್ಲಿ ಬರ್ತದೆ. ಭಾರತದಲ್ಲಿ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಿಂದ ಕ್ರಿಯೇಟ್ ಆಗಿರ್ತಕ್ಕಂತಹ ಅತ್ಯಂತ ದೊಡ್ಡ ಭೂಪ್ರದೇಶ ಅಂತ ಕೂಡ ಇದನ್ನ ನಾವು ಹೇಳ್ಬೋದು. ಇನ್ನು ಪ್ರಮುಖವಾಗಿ ನಾವು ದ್ವೀಪ ಶ್ರೇಣಿಗಳ ಬಗ್ಗೆ ಏಷ್ಯಾ ಖಂಡದಲ್ಲಿ ಮಾತಾಡಬೇಕು. ಅತ್ಯಂತ ಪ್ರಮುಖವಾದ ದ್ವೀಪ ಶ್ರೇಣಿಗಳು ಅಂತಂದ್ರೆ ಆಗ್ಲೇ ನಿಮ್ಗೆ ಹೇಳಿದೆ, ಈ ಬೆರ್ರಿಂಗ್ ಜಲಸಂಧಿಯ ಭಾಗದ ಕೆಳಭಾಗದಲ್ಲಿ ಬರೋದೆ ಈ ಕುರ್ರೈಲ್ ಐಲ್ಯಾಂಡ್ ಅಂತ ಕರಿತೀವಿ. ಕುರ್ರೈಲ್ ಐಲ್ಯಾಂಡ್ಗಳು ಬರ್ತವೆ. ಇನ್ನು ಜಪಾನ್ ಅತ್ಯಂತ ದೊಡ್ಡ ದ್ವೀಪ ಪ್ರದೇಶ. ಜಪಾನ್ ನಲ್ಲಿ ನಿಮಗೆ ಗೊತ್ತಿರಬೇಕು ಹೊಕ್ಕೈಡೋ, ಹೊನ್ಶು, ಜಾಪನೀಸ್, ಶಿಕಾಕು, ಕ್ವಾಯ್ಶು ಮತ್ತೆ ರೈಕ್ಯೂ ಅಂತಕ್ಕಂತಹ ದ್ವೀಪಗಳ ಶ್ರೇಣಿನೇ ಯಾವುದೋ ಇಲ್ಲಿ. ಇನ್ನು ಸೌತ್ ಈಸ್ಟ್ ಚೈನಾದಲ್ಲೂ ಕೂಡ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿಗಳಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದ್ವೀಪ ಶ್ರೇಣಿಗಳು ಬರ್ತವೆ. ಅತ್ಯಂತ ಪ್ರಮುಖವಾದಂಥ ದ್ವೀಪ ಶ್ರೇಣಿಗಳು ನಮಗೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಯಾವುದು ಬರ್ತದೆ ಅಂತಂದ್ರೆ ವೆರಿ ಫೇಮಸ್ ಆಗಿರ್ತಕ್ಕಂಥದ್ದು ನೋಡಿ ಫಿಲಿಪೈನ್ಸ್ ದ್ವೀಪಗಳ ಶ್ರೇಣಿ ಬರುತ್ತೆ. ರಾಯ್ಕು ಕೆಳಗಡೆ ಬರೋದೇ ಫಿಲಿಪೈನ್ಸ್ ದ್ವೀಪ ಶ್ರೇಣಿಗಳು. ಮತ್ತು ಅತ್ಯಂತ ದೊಡ್ಡ ದ್ವೀಪ ಶ್ರೇಣಿ ಅಂತ ಕರೆಯಲ್ಪಡೋ ಇಂಡೋನೇಷ್ಯಾ ಕೂಡ ಸೌತ್ ಈಸ್ಟ್ ಚೈನಾದಲ್ಲಿ ಬರ್ತಕ್ಕಂಥ ಪ್ರಮುಖ ದ್ವೀಪ ಶ್ರೇಣಿಗಳು. ಇನ್ನು ಮಲಯ ದ್ವೀಪಗಳು ಬರ್ತವೆ. ಮತ್ತೆ ನಿಮ್ಗೆಲ್ಲ ಹೇಳಿದಾಗಲೇ ಕಾಂಬೋಡಿಯಾ, ವಿಯೆಟ್ನಾಂ ಇವೆಲ್ಲ ಬರ್ತದೆ. ಮತ್ತೆ ಮಯನ್ಮಾರಿಂದ ಕೆಳಭಾಗದಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಗೊತ್ತಲ್ಲ ನಿಮ್ಗೆ ಥಾಯ್ಲ್ಯಾಂಡ್ ಭಾಗಗಳು. ಥಾಯ್ಲ್ಯಾಂಡ್ ಇಂದ ಕಾಂಬೋಡಿಯಾ, ವಿಯೆಟ್ನಾಂ ಇವೆಲ್ಲ ಮುಂದಿನ ಪ್ರದೇಶಗಳು. ಬಟ್ ದ್ವೀಪ ಶ್ರೇಣಿಗಳಲ್ಲಿ ಬರ್ತಕ್ಕಂಥದ್ದು ಇಂಡೋನೇಷ್ಯಾ, ಫಿಲಿಪೈನ್ಸ್ಗಳು ನಮ್ಮಲ್ಲಿ ಬರ್ತವೆ. ಬಟ್ ಇವ್ಯಾಕೆ ಬರಲ್ಲ ಅಂದ್ರೆ ಇವು ಭೂಭಾಗಗಳು ನಮ್ಮಲ್ಲಿ ನೇರವಾಗಿ ಚಾಚ್ಕೊಂಡಿರ್ತಕ್ಕಂಥ ಭಾಗಗಳು ಆಗಿವೆ. ಸುತ್ತಲೂ ನೀರನ್ನ ಒಳಗೊಂಡಿರೋದನ್ನ ದ್ವೀಪ ಅಂತ ಕರೆಯೋದ್ರಿಂದ ಇಂಡೋನೇಷ್ಯಾ, ಫಿಲಿಪೈನ್ಸ್ಗಳನ್ನು ಮಾತ್ರ ದ್ವೀಪಗಳು ಅಂತ ಕೂಡ ಕರಿತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಏಷ್ಯಾದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಭಾಗಗಳು ಬಗ್ಗೆ ನಾವು ಮಾತಾಡೋದಾದ್ರೆ ಅದು ಪ್ರಮುಖ ಮರುಭೂಮಿಗಳ ಬಗ್ಗೆ ಮಾತಾಡಲೇಬೇಕು. ಮರುಭೂಮಿಗಳಲ್ಲೇ ಏಷ್ಯಾ ಖಂಡದಲ್ಲಿ ಅತ್ಯಂತ ಪ್ರಮುಖವಾದ ದೊಡ್ಡ ಮರುಭೂಮಿ ಬರೋದು ಗೋಬಿ ಮರುಭೂಮಿ ಕೂಡ ಬರುತ್ತೆ. ಇನ್ನು ಟಾಕ್ಮೈನ್ ಮರುಭೂಮಿ ಕೂಡ ಬರ್ತದೆ. ಇನ್ನು ಭಾರತ ಪಾಕಿಸ್ತಾನ್ಗಳ ಮಧ್ಯದಲ್ಲಿ ಬರೋದೆ ಈ ಥಾರ್ ಮರುಭೂಮಿ ಬರುತ್ತೆ. ಇನ್ನು ಸಿರಿಯನ್ ಡೆಸರ್ಟ್ ಬರುತ್ತೆ. ಸೈಬೀರಿಯನ್ ಮೇಲ್ಭಾಗದಲ್ಲಿ ಪ್ಲಾಟ್ಯೂಸ್ ಆಯ್ತು, ಒಂದು ಶೀತ ಮರುಭೂಮಿ ಅಂತಲೂ ಕೂಡ ಸೈಬೀರಿಯನ್ ಕೂಡ ಕರಿತೀವಿ.
ಇದಿಷ್ಟು ನಮ್ಮ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮರುಭೂಮಿಗಳು ಅಂತಾನೆ ಹೇಳ್ಬೋದು. ಇನ್ನು ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಅನೇಕವಾಗ ಏಷ್ಯಾದ ನದಿಗಳ ಬಗ್ಗೆ ಮಾತಾಡೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿನವರೆಗೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂತಾಗಿರ್ತಕ್ಕಂಥ ಏಷ್ಯಾ ಖಂಡದ ಇನ್ನು ಅನೇಕ ಭಾಗಗಳ ಬಗ್ಗೆ ಮಾತಾಡಬೇಕು. ಅದರಲ್ಲಿ ಪ್ರಮುಖವಾಗಿ ನದಿಗಳ ಬಗ್ಗೆ ಮಾತಾಡ್ತೀವಿ, ಜನಸಂಖ್ಯೆ ಬಗ್ಗೆ ಮಾತಾಡ್ತೀವಿ, ಸಾಂಸ್ಕೃತಿಕ ಪರಿಸರದ ಬಗ್ಗೆ ಮಾತಾಡ್ತೀವಿ. ಅಷ್ಟೊಂದು ವಿಸ್ತೃತವಾದ ಅಧ್ಯಯನ ನಿಮಗೆ ಮುಂದಿನ ಪಾರ್ಟ್ಗಳಲ್ಲಿ ಸಿಗತ್ತೆ. ದಯವಿಟ್ಟು ನಮ್ಮ ಒಂದು ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿದ್ರಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ವಿದಾಯ ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್, ಸಿ ಯು, ಧನ್ಯವಾದಗಳು.